ಹಲೋ, ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ರಿಯೋ ಅಕಾಡೆಮಿ ಕ್ಲಾಸಸ್ನಲ್ಲಿ ಸ್ವಾಗತ ಸುಸ್ವಾಗತ. ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ದಿಸ್ ರಿಯೋ ಅಕಾಡೆಮಿ is one of the excellent platform before you to crack your competitive exams. ಓಕೆ, ಈ ಪ್ಲಾಟ್ಫಾರ್ಮ್ ಅನ್ನು ನೀವು ಸರಿಯಾಗಿ ಬೆಳೆಸಿಕೊಂಡರೆ ಸೊ ನಿಮ್ಮದು ರ್ಯಾಂಕಿಂಗ್ 100% within 100 ಬಂದೇ ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ದಟ್ ಮಚ್ ವಿ ಕ್ಯಾನ್ ಗಿವ್ ಯು ದ ಅಶ್ಯೂರೆನ್ಸ್ ಬಿಕಾಸ್ ಇಟ್ ಇಸ್ ಅ ಪ್ರೂವನ್ ರೆಕಾರ್ಡ್. ನಮ್ದು ಒಂದು ರೆಕಾರ್ಡ್ ಇದೆ. ನೀವು ಲಾಸ್ಟ್ ಇಯರ್ಸ್ ನಮ್ದು ರೆಕಾರ್ಡ್ ನೋಡಿದಾಗ ನಿಮಗೆ ಅನಿಸುತ್ತೆ ಸೊ ಡೆಫಿನೆಟ್ಲಿ ರಿಯೋ ಅಕಾಡೆಮಿ ಜಾಯಿನ್ ಮಾಡಿದರೆ ನಮ್ದು ರ್ಯಾಂಕಿಂಗ್ ಒಳ್ಳೆ ರ್ಯಾಂಕಿಂಗ್ ಬರುತ್ತೆ ಅಂತ ನಿಮಗೆ ವಿಶ್ವಾಸವನ್ನು ಅದು ಬೂಸ್ಟ್ ಮಾಡುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ದಟ್ ಈಸ್ ದ ಒನ್ ಥಿಂಗ್. ಸೊ why we are giving you the assurance to you will be going to get the good ranking? That is one reason, my dear students. We have got a very good, excellent, proven academic records. Educators are there. Okay, so some educators are 25 plus years of experience, hands-on experience ide. Nammalli maximum amount of material, study material available ide. So that we are going to share with you in the different platforms of social media, my dear students. ಮತ್ತೆ ಇದರಲ್ಲಿ ಒಂದು ಬೆಸ್ಟ್ ಥಿಂಗ್ ಏನಿದೆ ಅಂದರೆ we used to conduct every Sunday the mock test to make you to get out of this exam fear and how best the exams are going to be conducted, how best questions are going to be asked you in the examinations. ಇದು ನಿಮಗೆ ಬೆನಿಫಿಟ್ ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ಬೆನಿಫಿಟ್ ಜೊತೆಗೆ ನಾವು ರೆಗ್ಯುಲರ್ ನಿಮ್ಮ ಜೊತೆಗೆ ಟಚ್ ನಲ್ಲಿ ಇರ್ತೀವಿ. ವಿ ವಿಲ್ ಬಿ ಶೇರಿಂಗ್ ಆಲ್ ಅವರ್ ಥಿಂಗ್ಸ್ ಆನ್ ದ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್ ಆಫ್ ಸೋಷಿಯಲ್ ಮೀಡಿಯಾ. ಅದೊಂದು ಬೆನಿಫಿಟ್ ಆಗುತ್ತೆ. ನಮ್ಮದು ಸೋಷಿಯಲ್ ಮೀಡಿಯಾದು ಡಿಫ್ರೆಂಟ್ ಗ್ರೂಪ್ಸ್ ಇದೆ, ಅದಕ್ಕೂ ಜಾಯಿನ್ ಮಾಡಿ. ಟೆಲಿಗ್ರಾಮ್ ಜಾಯಿನ್ ಮಾಡಿ, ವಾಟ್ಸಪ್ ಗ್ರೂಪ್ ಜಾಯಿನ್ ಮಾಡಿ, ರಿಯೋ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇದರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ನಾನು ಇವತ್ತಿನ ಟಾಪಿಕ್ಗೆ ಬರ್ತೇನೆ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ಟಾಪಿಕ್ ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್, ಇನ್ ಶಾರ್ಟ್ ವಿ ಯೂಸ್ ಟು ಕಾಲ್ ದಿಸ್ ಆಸ್ ಎ OS ಅಂತ ಕರಿತೀವಿ. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೋಡಿ ಇದರಲ್ಲಿ ಏನ್ ಬೆಸ್ಟ್ ಇದೆ. ಇದು ವಿದೌಟ್ ಅನ್ ಆಪರೇಟಿಂಗ್ ಸಿಸ್ಟಮ್ಸ್ ಕ್ಯಾನ್ ವಿ ಮ್ಯಾನೇಜ್ to have the communications between the system and the user ಮಾಡಲಿಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆಯನ್ನು ಉದ್ಭವಿಸುತ್ತದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಆತ್ಮೀಯ ವಿದ್ಯಾರ್ಥಿಗಳೇ, ಇದಕ್ಕಿಂತ ಮುಂಚೆ ನಾವು ಏನ್ ನೋಡಬೇಕಾಗಿದೆ ಅಂದರೆ ನೋಡಿ, ವಾಟ್ ಈಸ್ ಕಂಪ್ಯೂಟರ್ ಅರ್ಥ ಮಾಡ್ಕೋಬೇಕಾಗಿದೆ. ಕಂಪ್ಯೂಟರ್ ಅಂದ್ರೆ ಇಟ್ ಇಸ್ ಅ ಕಂಪ್ಯೂಟಿಂಗ್ ಮಷೀನ್ ಆಗಿರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಇದು ಒಂದು ಕಂಪ್ಯೂಟಿಂಗ್ ಮಷೀನ್ ವೇರ್ ಯು ಕ್ಯಾನ್ ಪುಟ್ ಯುವರ್ ರಿಕ್ವೈರ್ಮೆಂಟ್ಸ್ ಅಂಡ್ ದ ವರ್ಕ್ ಡನ್. ಓಕೆ, ಸೊ ಇದಕ್ಕೆ ಕಂಪ್ಯೂಟರ್ ಅಂತ ಹೇಳ್ತೀವಿ. ಕಂಪ್ಯೂಟರ್ನಲ್ಲಿ ಜಸ್ಟ್ ಲೈಕ್ ಎ ಹ್ಯೂಮನ್ ಲ್ಯಾಂಗ್ವೇಜಸ್, ಇದ್ರದ್ದು ಬೇರೆ ಬೇರೆ ಲ್ಯಾಂಗ್ವೇಜಸ್ ಕೂಡ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, so language andre it is a communication channel, it is a communications path between the two different persons. Okay, so ille computer nalli idakke artha aguvodu onde ಒಂದು language which is known as a machine language, written in terms of machine language. Machine language written in terms of zeros and ones. Zeros and ones ನಲ್ಲಿ ಇದು ಬರೆಯಲಾಗಿರುತ್ತದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್, zeros and ones ಬಿಟ್ರೆ ಬೇರೆ ಯಾವುದೇ ಪಂಕ್ಚುಯೇಷನ್ಸ್ ಮಾರ್ಕ್ ಆಗಿರಲಿ, ಅಲ್ಫಾ ನ್ಯೂಮರಿಕ್ ಕ್ಯಾರೆಕ್ಟರ್ಸ್ ಆಗಿರಲಿ, ಯಾವುದೇ ತರಹದು ಇದರಲ್ಲಿ ಇನ್ಕ್ಲೂಡ್ ಇರೋದೆಲ್ಲ ಎಕ್ಸ್ಕ್ಲೂಸಿವ್ಲಿ ಓನ್ zeros and ones. ಓಕೆ, ವಂಡರ್ ನಡೆಸಬಹುದು. ಪ್ರತಿಯೊಂದು ಜಗತ್ತಿನಲ್ಲಿ ನಾವು ಇದ್ದಿದ್ದಂತಹ ಡೇಟಾ ಆಗಿರಲಿ, ಇನ್ಫಾರ್ಮೇಶನ್ಸ್ ಆಗಿರಲಿ,
ಎಲ್ಲದಕ್ಕೂ ನಾವು ಅದು ಗ್ರಾಫಿಕಲ್ ಪ್ಯಾಟರ್ನ್ ಇರ್ಬೋದು, ಆಡಿಯೋ ಫಾರ್ಮ್ಯಾಟ್ ಇರ್ಬೋದು, ವಿಡಿಯೋ ಫಾರ್ಮ್ಯಾಟ್ ಇರ್ಬೋದು, ಇಮೇಜ್ ಇರ್ಬೋದು, ಬೇಕಾದ ಫಾರ್ಮ್ಯಾಟ್ ಇರ್ಬೋದು. ಓಕೆ, ಸೊ ಎಲ್ಲ ಫಾರ್ಮ್ಯಾಟ್ಸ್ಗೆ ವಿ ಆರ್ ಗೋಯಿಂಗ್ ಟು ಗೆಟ್ ಡ್ರ್ಯಾಗ್ ಇನ್ ಟು ದಿ zeros and ones format, my dear students. It is a very wonderful things. So the machine language is the language which is going to be understood by the system. ಅದು ಬಿಟ್ರೆ ಬೇರೆ ಯಾವುದು ಲ್ಯಾಂಗ್ವೇಜ್ ಗೊತ್ತಿರೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಸೊ ಟು ರೈಟ್ this in terms of zeros and ones all the times, it is a difficult to understand, difficult to write, difficult to interpret. So to avoid this difficulty, to overcome from the difficulties, what is the developers, they have made an effort to bring some easy languages, so such as assembly language as well as the high level languages. Scripting language adu idu antele high level languages. Okay, so these are the easy languages for the human beings to understand, for the users to understand and interpret with the machine. But the thing is, the machine will understand only this language. So that is the reason ಏನ್ ಮಾಡ್ಬೇಕಾಗತ್ತೆ, ಇಲ್ಲೇ ನೀವು ಒಂದು ಟ್ರಾನ್ಸ್ಲೇಟರ್ ಒಂದು ಹಾಕೋಬೇಕಾಗತ್ತೆ. ಸೊ ದಟ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ವಿಚ್ ಇಸ್ ಅ ಸಾಫ್ಟ್ವೇರ್ ಟೂಲ್ ಟು ಮೇಕ್ ಯುವರ್ ಐದರ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಆರ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಇನ್ ಟು ಇಟ್ಸ್ ಇಕ್ವಿವ್ಯಾಲೆಂಟ್ ಮಷೀನ್ ಕೋಡ್, ಮಷೀನ್ ಲ್ಯಾಂಗ್ವೇಜ್ ನಲ್ಲಿ zeros and ones ನಲ್ಲಿ ಕನ್ವರ್ಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿಸ್ ಲ್ಯಾಂಗ್ವೇಜಸ್. ದೆನ್ if you are going to communicate with the system, you need one platform. Nodi, my dear students, to be frankly speaking, to be clearly, precisely speaking, namage ಒಂದು ಪ್ಲಾಟ್ಫಾರ್ಮ್ ಬೇಕಾಗತ್ತೆ. ರೈಲ್ವೆ ಸ್ಟೇಷನ್ಸ್ಗೆ ಬಂದಾಗ ಅದು ಪ್ಲಾಟ್ಫಾರ್ಮ್ ನಲ್ಲಿ ನಿಂತಾಗ ಮಾತ್ರ, ಸೊ ಅದು ಓಲ್ಡ್ ಏಜ್ ಪರ್ಸನ್ಸ್ ಆಗಿರ್ಬೋದು, ಚಿಲ್ಡ್ರನ್ಸ್ ಆಗಿರ್ಬೋದು, ಹೆಣ್ಮಕ್ಕಳು ಆಗಿರ್ಬೋದು, ಅವರಿಗೆ ಟ್ರೈನ್ ಒಳಗಡೆ ಹೋಗ್ಲಿಕ್ಕೆ, ಟ್ರೈನ್ ಹೊರಗಡೆ ಬರಲಿಕ್ಕೆ ಅವ್ರಿಗೆ ಈಸಿ ಆಗತ್ತೆ ಪ್ಲಾಟ್ಫಾರ್ಮ್ ಇದ್ದರೆ. ಅದರ್ವೈಸ್ ಇಟ್ ಇಸ್ ಅ ವೆರಿ ಡಿಫಿಕಲ್ಟ್, ಯು ಜಸ್ಟ್ ಇಮ್ಯಾಜಿನ್. ಸೊ ದಟ್ ಡಿಫಿಕಲ್ಟಿ ವಾಸ್ ದೇರ್ ಇನ್ ದ ಇಯರ್ 1940s and 50s, 1940s and 50s, ಡ್ಯೂರಿಂಗ್ ದಿ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ಸ್ ಆಫ್ ಅ ಕಂಪ್ಯೂಟರ್. ಅವಾಗ ಒಂದು ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ಸ್ ಅಂತ ಹೇಳಿ ಒಂದು ಗ್ರೂಪಿಂಗ್ ಮಾಡಿ ಡಿಫ್ರೆಂಟ್ ಜಾಬ್ಸ್ ಕಲೆಕ್ಟ್ ಮಾಡಿಕೊಂಡು ಒಂದು ಆಪರೇಟಿಂಗ್ ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ರು. ಅದು ಹ್ಯೂಮನ್ ಆಪರೇಟರ್ ಯೂಸ್ ಮಾಡಿ ಡಿಫ್ರೆಂಟ್ ಬ್ಯಾಚಸ್ ನಲ್ಲಿ ಆ ಟಾಸ್ಕ್ ಅನ್ನು ಕಂಪ್ಯೂಟರ್ಗೆ ಫೀಡ್ ಮಾಡಲಾಗುತ್ತಿತ್ತು. ಓಕೆ, ಆಮೇಲೆ ಸೊ ಆಸ್ ದ ಟೆಕ್ನಾಲಜಿ ಗ್ರೋಸ್, ಸೊ ಈಗ ನಮ್ಮ ಮುಂದೆ ಒಂದು ಮಾಡರ್ನ್ ಆಪರೇಟಿಂಗ್ ಸಿಸ್ಟಮ್ ಇದೆ, ವಿಚ್ ಇಸ್ ಗೋಯಿಂಗ್ ಟು provide you the best platform or the interface between the machine and the user ಆಗಿರುತ್ತೆ, my dear students. Okay, ನೋಡಿ ಯಾವ ತರ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. So an operating system is a system software. Okay, software is also divided into two categories, major categories. One is the system software, the other one is application software ಆಗಿರುತ್ತೆ, my dear students. System software is further classified into operating system. Okay, so device driver, utility software, my dear students, utility software. These all comes under the system software. This system software, operating system, is a major component of the system software, which is going to provide you the platform, which is going to provide you the interface between the user and the machine that manages computer hardware and software resources, providing services for the computer programs. Clear? Hope that this is crystal clear. Okay, yes, my dear students, nodi iga key points ಏನು ಹೇಳುತ್ತೆ, acts as an intermediary between user and the hardware.
ಹಾರ್ಡ್ವೇರ್ ಅಂತ ಹೇಳ್ಬೋದು, ಮಷೀನ್ ಅಂತ ಹೇಳ್ಬೋದು, ಸಿಸ್ಟಮ್ ಅಂತ ಹೇಳ್ಬೋದು. ಸೊ ಇದು ಯೂಸರ್ ಮತ್ತು ಮಷೀನ್ ಜೊತೆಗೆ ನಾವು ಇಂಟರಾಕ್ಷನ್ಸ್ ಮಾಡುವಾಗ, ಕಮ್ಯುನಿಕೇಶನ್ಸ್ ಮಾಡುವಾಗ, ಸೊ ಸೆಂಡಿಂಗ್ ಆರ್ ರಿಸೀವಿಂಗ್ ಸಮ್ ಇನ್ಫಾರ್ಮೇಶನ್ಸ್ ಅವಾಗ. ಸೊ ದಿಸ್ ಇಸ್ ಗೋಯಿಂಗ್ ಟು ಮೇಕ್ ಯು ವೆರಿ ಹೆಲ್ಪ್ಫುಲ್ ಮೈ ಡಿಯರ್ ಸ್ಟೂಡೆಂಟ್ಸ್, enables efficient executions of applications. Okay, so examples Windows ಆಗಿರ್ಬೋದು, Mac OS ಆಗಿರ್ಬೋದು, Linux ಆಗಿರ್ಬೋದು. If you are talking about this mobile where you will be having some operating systems such as iOS for Apple and Android for non-Apple devices, my dear students. ಅದು Linux ಆಗಿರ್ಬೋದು, Unix ಆಗಿರ್ಬೋದು. There are so many operating systems are available in the market now as of today. Okay, so these are the different examples. Okay, yes my dears. ನೋಡಿ my dear students, ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲೇ ನಿಮಗೆ ಎವಲ್ಯೂಷನ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ಯಾವ ತರ ಎವಲ್ಯೂಷನ್ಸ್ ಆಗಿದೆ. ಆಪರೇಟಿಂಗ್ ಸಿಸ್ಟಮ್ have evolved dramatically over the decades. Here is a brief overview. 1940s to 50 is the first generation's computers. My dear students, you might be knowing the first generation, second generation, third and fourth, fifth generations of computers, which is classified based on the major components used in the system or the machine. ಮಷೀನ್ ನಲ್ಲಿ ಯಾವ ತರದು ಮೇಜರ್ ಕಂಪೋನೆಂಟ್ಸ್ ಯೂಸ್ ಮಾಡಲಾಗಿದೆ ಅದರದ್ದು ಬೇಸ್ ಮೇಲೆ ಸೊ ದ ಕ್ಲಾಸಿಫಿಕೇಶನ್ಸ್, ಅದು ಜನರೇಷನ್ಸ್ ಡಿಫ್ರೆಂಟ್ ಜನರೇಷನ್ ಆಗಿದೆ. ಅದು 1940s to 50 ಫಸ್ಟ್ ಜನರೇಷನ್, 50 to 60 ಸೆಕೆಂಡ್ ಜನರೇಷನ್ಸ್, 60 to 70 ಥರ್ಡ್ ಜನರೇಷನ್, 70 to 80 ಫೋರ್ತ್ ಜನರೇಷನ್ಸ್, and later it is the fifth generations which is using the AI tools for the communications and interactions with the machines. ನಮಗೆ ಗೊತ್ತಿದೆ. ಓಕೆ, ಸೊ ಅರ್ಲಿ ಸಿಸ್ಟಮ್ಸ್ 40s to 50 ನಲ್ಲಿ the earliest computers did not have any operating systems. ಅವಾಗ ಆಪರೇಟಿಂಗ್ ಸಿಸ್ಟಮ್ಸ್ ಇರಲಿಲ್ಲ. ಅವಾಗ ಇಂಟ್ರೊಡ್ಯೂಸ್ ಮಾಡಿದ್ದು ಯಾವುದು? ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ಸ್ ಇಂಟ್ರೊಡ್ಯೂಸ್ ಆಯ್ತು. ಆಮೇಲೆ ನೆಟ್ವರ್ಕ್ ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮ್ಸ್, ಎಂಬೆಡೆಡ್ ಆಪರೇಟಿಂಗ್ ಸಿಸ್ಟಮ್ಸ್, ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ಸ್, ಕಂಪ್ಯೂಟರ್ ಶೇರ್ಡ್ ಆಪರೇಟಿಂಗ್ ಸಿಸ್ಟಮ್ಸ್. ಓಕೆ, so multi-processing operating systems, multitasking operating systems, multi-programming operating systems, ಈ ತರ ಹಲವಾರು ಆಪರೇಟಿಂಗ್ ಸಿಸ್ಟಮ್ಸ್ ಸೊ ಜನರೇಟ್ ಆಯಿತು ಮೈ ಡಿಯರ್ ಸ್ಟೂಡೆಂಟ್ಸ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ಸ್. ಮಲ್ಟಿ ಪ್ರೋಗ್ರಾಮಿಂಗ್ ಆಗಿದೆ, ಟೈಮ್ ಶೇರಿಂಗ್, ಕಂಪ್ಯೂಟರ್ಸ್ ಬಿಕಮ್ ಮೋರ್ ಪವರ್ಫುಲ್. ದಿ ಕಾನ್ಸೆಪ್ಟ್ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್ ನೋಡಿ, ಮಲ್ಟಿ ಅಂದ್ರೆ ಮೆನಿ ಪ್ರೋಗ್ರಾಮಿಂಗ್, ಈ ಕಾನ್ಸೆಪ್ಟ್ ಅನ್ನು ಹುಟ್ಟಿತು. ಓಕೆ, ಸೊ ದಟ್ ಇಸ್, and simultaneously you can execute time sharing. So it depends upon the time allocations. Okay, time deallocations. So ee thara sharing base mele different operating systems bantu my dear students. Okay, yes my dear student, Unix and development of a portable operating systems 1970s dalli bantu. So Unix was developed at AT&T Bell Labs, focusing on multi-user capabilities and portability. So Unix became the foundation for the many later systems. Okay, so it is a strong foundations. So Unix operating system. Okay, ಈಗ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ 1980s ನಲ್ಲಿ ಇಂಟ್ರೊಡ್ಯೂಸ್ ಆಯಿತು. ಅದಕ್ಕಿಂತ ಮುಂಚೆ ಕಮಾಂಡ್ ಲೈನ್ ಇಂಟರ್ಫೇಸ್ CLI ಮಾತ್ರ ಇತ್ತು. ಓಕೆ, ಸೊ ಇದು ಏನಾಗಿದೆ ಅಂದ್ರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ GUIs ಇದು ಇಂಟ್ರೊಡ್ಯೂಸ್ ಆದಾಗ ಸೊ ಕಂಪ್ಯೂಟರ್ಸ್ ನಲ್ಲಿ ನಾನ್ ಎಕ್ಸ್ಪರ್ಟ್ಸ್ ಕೂಡ ಈಸಿಲಿ ಆಪರೇಟ್ ಮಾಡಲಿಕ್ಕೆ ಒಂದು ಅಡ್ವಾಂಟೇಜ್, ಒಂದು ಮೆರಿಟ್ ಸಿಕ್ಕಂಗಾಯ್ತು ಮೈ ಡಿಯರ್ ಸ್ಟೂಡೆಂಟ್ಸ್. ಯಾಕೆಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಐಕಾನ್ ಬೇಸ್ಡ್. ಜಸ್ಟ್ ವಿ ಆರ್ ಗೋಯಿಂಗ್ ಟು ಕ್ಲಿಕ್ ಆನ್ ದಿಸ್ ಐಕಾನ್ಸ್, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಓಕೆ, ಈಗ ಮೊಬೈಲ್ ನಲ್ಲಿ ಕೆಲವೊಂದು ಐಕಾನ್ಸ್ ಇರ್ತವೆ, ಅದು ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ಅದು ಗ್ಯಾಲರಿ ಆಗಿರ್ಬೋದು, ಅದು ವಾಟ್ಸಪ್ ಐಕಾನ್ ಆಗಿರ್ಬೋದು. ಜಸ್ಟ್ ವಿ ಆರ್ ಗೋಯಿಂಗ್ ಟು ಕ್ಲಿಕ್ ಆನ್ ದಟ್ ಐಕಾನ್ ಟು ಗೆಟ್ ಇನ್ಫಾರ್ಮೇಶನ್ಸ್. ಓಕೆ, ಈಗ illiterate peoples also they can operate YouTube, Facebook,
social media sites or some other informative ಕಾಲ್ ಆಗಿರ್ಬೋದು, ಅದು ಗ್ಯಾಲರಿ ಓಪನ್ ಮಾಡೋದಾಗಿರ್ಬೋದು, ಅವರಿಗೆ ಈಸಿ ಆಗಿದೆ ಮೈ ಡಿಯರ್ ಸ್ಟೂಡೆಂಟ್ಸ್ ಬಿಕಾಸ್ ಆಫ್ ದಿಸ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಸೊ ಮೇಕಿಂಗ್ ಕಂಪ್ಯೂಟರ್ಸ್ ಈಸಿಯರ್ ಟು ಯೂಸ್ ಫಾರ್ ನಾನ್ ಎಕ್ಸ್ಪರ್ಟ್ಸ್. ಓಕೆ, ಸೊ ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಟ್ವರ್ಕ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮ್ಸ್ 1990s ನಲ್ಲಿ ಬಂತು. ಈ ಆಪರೇಟಿಂಗ್ ಸಿಸ್ಟಮ್ಸ್ ಜನರೇಷನ್ ಆಯಿತು. ದಿ ಅಡ್ವೆಂಟ್ ಆಫ್ ದ ಇಂಟರ್ನೆಟ್ ಅಂಡ್ ನೆಟ್ವರ್ಕಿಂಗ್ ಎಕ್ಸ್ಪ್ಯಾಂಡೆಡ್ ದ ಆಪರೇಟಿಂಗ್ ಸಿಸ್ಟಮ್ಸ್ ಕೆಪಬಿಲಿಟೀಸ್ ಟು ಸಪೋರ್ಟ್ ಕಮ್ಯುನಿಕೇಶನ್ಸ್ ಅಂಡ್ ಶೇರಿಂಗ್ ಆಫ್ ರಿಸೋರ್ಸಸ್ ಅಕ್ರಾಸ್ ಮಲ್ಟಿಪಲ್ ಮಷೀನ್ಸ್. ಈಗ ಮಲ್ಟಿಪಲ್ ಮಷೀನ್ಸ್ಗೆ ಒಂದು ನೆಟ್ವರ್ಕಿಂಗ್ ಮುಖಾಂತರ ಒಂದು ಕನೆಕ್ಷನ್ಸ್ ಕೊಡಲಾಯಿತು. ಸೊ ಅಲ್ಲಿ ಶೇರಿಂಗ್ ಆಫ್ ರಿಸೋರ್ಸಸ್, ಶೇರಿಂಗ್ ಆಫ್ ಫೈಲ್ಸ್, ಶೇರಿಂಗ್ ಆಫ್ ದ ಡಾಕ್ಯುಮೆಂಟ್ಸ್ ಅದು ಈಸಿ ಆಗಿದೆ. ಓಕೆ, ಸೊ ಈಗ ಬ್ಯಾಂಕಿಂಗ್ ಸೆಕ್ಟರ್ಸ್ ನೋಡಿರ್ಬೋದು, ಸೊ ರೈಲ್ವೆ ರಿಸರ್ವೇಷನ್ ಸಿಸ್ಟಮ್ಸ್ ನೋಡಿರ್ಬೋದು, ಏರ್ಲೈನ್ಸ್ ರಿಸರ್ವೇಷನ್ ಸಿಸ್ಟಮ್ಸ್, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಸ್, ಯೂನಿವರ್ಸಿಟೀಸ್, ದೇ ಆರ್ ಗೋಯಿಂಗ್ ಟು ಕನೆಕ್ಟ್ ವಿತ್ ಆಲ್ ದ ಡಿಫರೆಂಟ್ ಕಾಲೇಜಸ್ ಅಫಿಲಿಯೇಟೆಡ್ ವಿತ್ ದ ಯೂನಿವರ್ಸಿಟೀಸ್. ಆ ಸಿಸ್ಟಮ್ ಅನ್ನು ಇಲ್ಲೇ ಮಾಡಲಾಗಿದೆ. ಆಮೇಲೆ ಮಾಡರ್ನ್ ಆಪರೇಟಿಂಗ್ ಸಿಸ್ಟಮ್ಸ್ 2000 ಆನ್ವರ್ಡ್ಸ್. ಸೊ ವಿ ಹ್ಯಾವ್ got so many things my dear students, so many features. ಅದು ಏನು ಫೀಚರ್ಸ್ ಇದೆ ಅಂದರೆ ಮಲ್ಟಿ ಟಾಸ್ಕಿಂಗ್ ಇದೆ. ಸೊ ಮೋರ್ ದನ್ ಒನ್ ಟಾಸ್ಕ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಸೈಮಲ್ಟೇನಿಯಸ್ಲಿ ಇನ್ ದ ಮಷೀನ್ ಟು ಪರ್ಫಾರ್ಮ್ ಟು ಡೂ ದ ಸಮ್ ಟಾಸ್ಕ್. ಓಕೆ, ಅದು ಸೆಕ್ಯೂರಿಟಿ ಪ್ರೊವೈಡ್ ಮಾಡುತ್ತೆ. ಅಥೆಂಟಿಕೇಶನ್ಸ್, ಆಥರೈಸೇಷನ್ಸ್, ಲಾಗಿನ್, ಸೈನ್ ಅಪ್, ಸೈನ್ ಇನ್, ಈ ಥರ ಫೀಚರ್ಸ್ ಅನ್ನು ಕೊಟ್ಟು ನಮ್ದು ಡೇಟಾ ಪ್ರೊಟೆಕ್ಷನ್ಸ್ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೆದಿದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ದಟ್ ಈಸ್ ಇಟ್ ಈಸ್ ಪ್ರೊವೈಡಿಂಗ್ ಯು ಸೆಕ್ಯೂರಿಟಿ. ಕ್ಲೌಡ್ ಕಂಪ್ಯೂಟಿಂಗ್. ಸೊ ನಿಮ್ಮಲ್ಲಿ ಹಾರ್ಡ್ವೇರ್ ಸ್ಟೋರೇಜ್ ಕಡಿಮೆ ಇದ್ದರೆ ಯು ಕ್ಯಾನ್ ಗೋ ಫಾರ್ ಸ್ಟೋರ್ ಯುವರ್ ಡೇಟಾ ಇನ್ ಸಮ್ ಅದರ್ ಪ್ಲಾಟ್ಫಾರ್ಮ್, ಇನ್ ಸಮ್ ಅದರ್ ಯು ಕ್ಯಾನ್ ಯೂಸ್ ದ ಸಮ್ ಅದರ್ ಟೆಕ್ನಿಕ್ ಟು ಮೇಕ್ ಯುವರ್ ಡೇಟಾ ಸೇಫ್ ಅಂಡ್ ಸೇವ್. ಓಕೆ, ಅದು ಕ್ಲೌಡ್ ಕಂಪ್ಯೂಟಿಂಗ್ ಆಗಿದೆ. ಸಚ್ ಆಸ್ ಅ ಇಮೇಲ್ ಆಗಿರ್ಬೋದು. ಸೊ ಇಮೇಲ್ನಲ್ಲಿ ಬಂದಿದ್ದಂತಹ ಎಲ್ಲ ಮೇಲ್ಸ್ಗಳು ಯಾರ್ದೋ ಒಬ್ರದ್ದು ಸರ್ವರ್ನಲ್ಲಿ ಅಲ್ಲಿ ನಾವು ಸ್ಟೋರೇಜ್ ಮಾಡ್ತೀವಿ. ಫೇಸ್ಬುಕ್ ಆಗಿರಬಹುದು, ಅದು ಬೇರೆ ಇದರ ಮೇಲೆ ಡೇಟಾ ಸ್ಟೋರ್ ಆಗಿರುತ್ತೆ. ಓಕೆ, ಗೂಗಲ್ ಡ್ರೈವ್ ಆಗಿರಬಹುದು, ಅದು ಗೂಗಲ್ ಫೋಟೋಸ್ ಆಗಿರಬಹುದು. ಈ ಥರ ಹಲವಾರು ಟೆಕ್ನಿಕ್ಸ್ ನಾವು ಡೇ ಬೈ ಡೇ ಯೂಸ್ ಮಾಡ್ತಾ ಇರ್ತೀವಿ ಮೈ ಡಿಯರ್ ಸ್ಟೂಡೆಂಟ್ಸ್. ಕ್ಲೌಡ್ ಕಂಪ್ಯೂಟಿಂಗ್ and virtualizations. Here sometimes we may require the system which is not supporting our data to be get loaded. So then what we are going to do, we are going to create the virtual machines, virtual memory create ಮಾಡಿ. So we are going to perform the computer operations. So with mobile operating systems like as iOS is for this for Apple devices, and this Android is for non-Apple devices my dear students. Okay, so hope that this is clear. Yes, if you got any queries you can comment me in the chat box. ನೋಡಿ ಈಗ ಇಲ್ಲೇ ಫಂಕ್ಷನ್ಸ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್ಸ್ ಏನೇನಾಗಿದೆ, ಫಂಕ್ಷನ್ಸ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್ಸ್ ಏನೇನಾಗಿದೆ ಅಂತ ಇಲ್ಲೇ ಗೊತ್ತಾಗುತ್ತೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಸಾಕಷ್ಟು ಫಂಕ್ಷನ್ಸ್ ಇದಾವೆ. So only just few I have got copied over here. Okay, so list of key functions, adu process management, memory management, file system management, device management, security and access control. So illenu kuda ನೀವು ಫಿಗರ್ಸ್ ನಲ್ಲಿ ನೋಡಬಹುದು my dear students. Okay, ಆತ್ಮೀಯ ವಿದ್ಯಾರ್ಥಿಗಳೇ ನೋಡಿ ಇಲ್ಲೇ process management ಇದೆ, file management ಇದೆ, ಇಲ್ಲೇ multiple process you can execute at the same time. Okay, ಸೊ ಮಲ್ಟಿಪಲ್ ಪ್ರಾಸೆಸ್ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು. ಫೈಲ್ ಮ್ಯಾನೇಜ್ಮೆಂಟ್ ಅದು ಹಾರ್ಡ್ವೇರ್, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಅದು SSD ಆಗಿರ್ಬೋದು, ಅಲ್ಲಿ ಯಾವ ಥರ ನಿಮ್ಮದು ಫೈಲವನ್ನು ಸ್ಟೋರ್ ಮಾಡಲಾಗುತ್ತದೆ, ಯಾವ ಸೆಕ್ಟರ್ನಲ್ಲಿ ಯು ಆರ್ ಗೋಯಿಂಗ್ ಟು ಸ್ಟೋರ್ ಯುವರ್ ಡೇಟಾ. ಸೊ ದಟ್ ಆಲ್ ಇಟ್ ಇಸ್ ರಿಲೇಟೆಡ್ ಟು ದಿಸ್ ಫೈಲ್ ಮ್ಯಾನೇಜ್ಮೆಂಟ್. ಇಟ್ ಇಸ್ ರಿಲೇಟೆಡ್ ಟು ದಿ ಸೆಕೆಂಡರಿ ಸ್ಟೋರೇಜ್. ನಮಗೆ ಗೊತ್ತಿದೆ ಮೆಮೊರಿ ವಿ ಹ್ಯಾವ್ ಕ್ಲಾಸಿಫೈಡ್ based on the primary requirements, primary memories and secondary memories. ಅದು ನಾವು ಕ್ಲಾಸಿಫಿಕೇಶನ್ಸ್ ನೋಡಿದ್ದೀವಿ ಮೈ ಡಿಯರ್ ಸ್ಟೂಡೆಂಟ್ಸ್. ಅದೇ ಬೇಸ್ ಮೇಲೆ
ಇದು ಸೆಕೆಂಡರಿ ಸ್ಟೋರೇಜ್ಗೆ ಸಂಬಂಧಪಟ್ಟಂತಹ ಮ್ಯಾನೇಜ್ಮೆಂಟ್ ಆಪರೇಟಿಂಗ್ ಸಿಸ್ಟಮ್ ಮ್ಯಾನೇಜ್ ಮಾಡುತ್ತೆ. ಇಲ್ಲಿ ಮೇನ್ ಮೆಮೊರಿ ಮ್ಯಾನೇಜ್ಮೆಂಟ್ ಅಂತ ಏನಿದೆ ಅಲ್ಲ, ಸೊ ದಟ್ ಈಸ್ ರಿಲೇಟೆಡ್ ಟು ದಿ ಪ್ರೈಮರಿ ಮೆಮೊರಿ ಆಫ್ ದಿ ಸಿಸ್ಟಮ್. ಓಕೆ, ಅದು ಪ್ರೈಮರಿ ಮೆಮೊರಿಗೆ ಸಂಬಂಧಪಟ್ಟಿದ್ದು ಸಚ್ ಆಸ್ ಅ ರ್ಯಾಮ್ ಆಗಿರ್ಬಹುದು, ರಾಮ್ ಆಗಿರಬಹುದು. ಓಕೆ, ಅದು ಕ್ಯಾಶ್ ಮೆಮೊರಿ ಆಗಿರ್ಬಹುದು, ವಾಲಟೈಲ್ ಮೆಮೊರಿ ಆಗಿರ್ಬಹುದು, ನಾನ್ ವಾಲಟೈಲ್ ಮೆಮೊರಿ ಆಗಿರ್ಬಹುದು. ಇದಕ್ಕೊಂದು ಬೇರೆ ರೀತಿಯಿಂದ ಒಂದು ಮ್ಯಾನೇಜ್ಮೆಂಟ್ ಅನ್ನು ಪ್ರೊವೈಡ್ ಮಾಡುತ್ತೆ. ಯಾರು? ಆಪರೇಟಿಂಗ್ ಸಿಸ್ಟಮ್. ಓಕೆ, ಆಪರೇಟಿಂಗ್ ಸಿಸ್ಟಮ್ ಇಸ್ ಪ್ರೊವೈಡಿಂಗ್ ಯು ದಸ್ ಮೆಮೊರಿ ಮ್ಯಾನೇಜ್ಮೆಂಟ್, ವೆದರ್ ಇಟ್ ಇಸ್ ಪ್ರೈಮರಿ ಮೆಮೊರಿ, ಮೇನ್ ಮೆಮೊರಿ ಆಗಿರ್ಬೋದು ಅಥವಾ ಸೆಕೆಂಡರಿ ಮೆಮೊರಿ ಆಗಿರ್ಬೋದು. ಯಾವ ತರ ಫೈಲ್ ಅಲೋಕೇಶನ್ಸ್ ಟೇಬಲ್ ನಲ್ಲಿ ಅದು ಅಡ್ರೆಸಸ್ ಜೊತೆಗೆ ಆ ಡೇಟಾ ಫೈಲ್ ಅನ್ನು ಯಾವ ತರ ಅರೇಂಜ್ಮೆಂಟ್ ಮಾಡಬೇಕು, ದಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಅಂಡ್ ದ ಜಾಬ್ ರಿಕ್ವೈರ್ಮೆಂಟ್ಸ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ನೋಡಿ, ನೆಕ್ಸ್ಟ್ ಬಂದು ನೆಟ್ವರ್ಕ್ ಮ್ಯಾನೇಜ್ಮೆಂಟ್. ಸೊ you are going to connect so many machines with one common server to share the resources among all these different machines. ಅದು ನೆಟ್ವರ್ಕಿಂಗ್ ಫಾರ್ಮ್ಯಾಟ್ ನಲ್ಲಿ ಇರಬಹುದು, ಅದು ಲೋಕಲ್ ಏರಿಯಾ ನೆಟ್ವರ್ಕ್ ಇರಬಹುದು, ಅದು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಇರಬಹುದು, ವರ್ಲ್ಡ್ ವೈಡ್ ಏರಿಯಾ ನೆಟ್ವರ್ಕ್ ಇರಬಹುದು, ವ್ಯಾನ್ ಇರಬಹುದು, ಮ್ಯಾನ್ ಇರಬಹುದು, ಲ್ಯಾನ್ ಇರಬಹುದು. ಅದು ಕೂಡ ಈ ಆಪರೇಟಿಂಗ್ ಸಿಸ್ಟಮ್ಸ್, ಮಾಡರ್ನ್ ಆಪರೇಟಿಂಗ್ ಸಿಸ್ಟಮ್ಸ್ ಆರ್ ಗೋಯಿಂಗ್ ಟು ಮ್ಯಾನೇಜ್ ಇಟ್. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಸೆಕೆಂಡರಿ ಸ್ಟೋರೇಜ್ ಮ್ಯಾನೇಜ್ಮೆಂಟ್. ಸೊ ಡಿವೈಸ್ ಮ್ಯಾನೇಜ್ಮೆಂಟ್ಸ್, there are multiple devices we use to connect to our machine. ನಮ್ಮ ಮಷಿನ್ ಜೊತೆಗೆ ನಾವು ಹಲವಾರು ಡಿವೈಸಸ್ ಅನ್ನು ಕನೆಕ್ಟ್ ಮಾಡ್ತೀವಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಟು ಬಿ ಫ್ರಾಂಕ್ಲಿ ಸ್ಪೀಕಿಂಗ್, ಸೊ ಇನ್ ದ ಇಯರ್ 1980s to 90s to 2000 ಅಂತೂ ಹೇಳ್ಬೋದು. ಆವಾಗ ಒಂದು ಕಾಲ ಇತ್ತು ಮೈ ಡಿಯರ್ ಸ್ಟೂಡೆಂಟ್ಸ್, ಆವಾಗ ನೀವು ಕೀಬೋರ್ಡ್ ಕನೆಕ್ಟ್ ಮಾಡಿದರೆ ಸೊ ಅದು ಡಿವೈಸ್ ಡ್ರೈವರ್ ಕೇಳ್ತಿತ್ತು, ಸಿಸ್ಟಮ್ ಡಿವೈಸ್ ಡ್ರೈವರ್ ಕೇಳ್ತಿತ್ತು. ಅಂದರೆ ಸೊ ವಾಟ್ ಈಸ್ ದ ಕೀಬೋರ್ಡ್ ಅಂಡ್ ವೈ ಯು ಆರ್ ಕನೆಕ್ಟೆಡ್ ದಿಸ್ ಡಿವೈಸ್ ಟು ದ ಸಿಸ್ಟಮ್, ಇಟ್ ಇಸ್ ಫೌಂಡ್ ಅನ್ನೋನ್ ಡಿವೈಸಸ್ ಅಂತ ಒಂದು ಮೆಸೇಜ್ ಬರ್ತಿತ್ತು. ಅದು ಮೆಸೇಜ್ ಯಾತಕ್ಕೆ ಅಂದರೆ ಕೀಬೋರ್ಡ್ದು ಫಂಕ್ಷನ್ ಏನಿದೆ, ಯಾವ ರೀಸನಕ್ಕೆ ಇದು ಸಿಸ್ಟಮ್ ಜೊತೆಗೆ ಕನೆಕ್ಟ್ ಮಾಡಲಾಗಿದೆ, ಆ ಸಿಸ್ಟಮ್ಗೆ ಅರ್ಥವಾಗಲಾರದಂತಹ ಒಂದು ಕ್ವಶನ್ ಆಗಿರುತ್ತಿತ್ತು. ಓಕೆ, ಸಮಟೈಮ್ಸ್ ಪ್ರಿಂಟರ್ ಕನೆಕ್ಟ್ ಮಾಡಿದಾಗ, ಸಮಟೈಮ್ಸ್ ಮೌಸ್ ಕನೆಕ್ಟ್ ಮಾಡಿದಾಗ, ಸಮಟೈಮ್ಸ್ USB ಡ್ರೈವರ್ ಥ್ರೂ ನಾವು ಪೆನ್ ಡ್ರೈವ್ ಕನೆಕ್ಟ್ ಮಾಡಿದಾಗ, ಯಾವುದೇ ಒಂದು ಕ್ಯಾಮ್ರಾ ಕನೆಕ್ಟ್ ಮಾಡಿದಾಗ, ಅದು ಸಹಜವಾಗಿ ಆ ಆಪರೇಟಿಂಗ್ ಸಿಸ್ಟಮ್ ಅನ್ನು ನಮಗೆ ಒಂದು ಕ್ವಶನ್ ಮಾರ್ಕ್ ಅನ್ನು ಕೊಡ್ತಿತ್ತು. ಅದು ಯಾವುದು ಅಂದರೆ ಅದು ಫೌಂಡ್ ಅನ್ನೋನ್ ಡಿವೈಸಸ್ ಅಂತ ಬರ್ತಿತ್ತು. ಓಕೆ, ಅದು ಫೌಂಡ್ ಅನ್ನೋನ್ ಡಿವೈಸಸ್ ಅಂದ್ರೆ ಇಟ್ ಈಸ್ ಅವರ್ ಡ್ಯೂಟಿ ಟು ಮೇಕ್ ದ ಸಿಸ್ಟಮ್ ಟು ಅವೇರ್ ಅಬೌಟ್ ದ ಡಿವೈಸಸ್ ವಿಚ್ ವಿ ಹ್ಯಾವ್ ಕನೆಕ್ಟೆಡ್ ಟು ದ ಸಿಸ್ಟಮ್. ಅದಕ್ಕೆ ಡಿವೈಸ್ ಮ್ಯಾನೇಜ್ಮೆಂಟ್. ಓಕೆ, ಅದಕ್ಕೆ ನಾವು ಏನ್ ಮಾಡಬೇಕಾಗಿತ್ತು, ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಸಿಸ್ಟಮ್ಗೆ ಇಂಟ್ರೊಡ್ಯೂಸ್ ಮಾಡಬೇಕಾಗ್ತಿತ್ತು. ಕೀಬೋರ್ಡ್ ಕೆಲಸ ಏನಿದೆ, ಯಾತಕ್ಕೆ ನಾವು ಕೀಬೋರ್ಡ್ ಅನ್ನು ಕನೆಕ್ಟ್ ಮಾಡಿದ್ದೀವಿ, ಯಾವುದೋ ರೀಸನ್ಕ್ಕೆ ನಾವು ಪೆನ್ ಡ್ರೈವ್ ಕನೆಕ್ಟ್ ಮಾಡಿದ್ದೀವಿ, ಯಾವ ರೀಸನ್ಕ್ಕೆ ನಾವು ಪ್ರಿಂಟರ್ ಕನೆಕ್ಟ್ ಮಾಡಿದ್ದೀವಿ, ಅದರದ್ದು ಫಂಕ್ಷನ್ ಏನಿದೆ, ಆ ಕೆಲಸವನ್ನು ಏನಿದೆ ಅಂತ ಆ ಸಿಸ್ಟಮ್ಗೆ ಅರ್ಥ ಮಾಡಿಸ್ಕೊಡ್ಬೇಕಾಗ್ತಿತ್ತು. ಈಗ ಅರ್ಥ ಮಾಡಿಸ್ಕೊಳ್ಳಿಕ್ಕೆ ಅದರ ಜೊತೆಗೆ ಒಂದು ಮ್ಯಾನುಫ್ಯಾಕ್ಚರರ್ದವರು ಒಂದು ಫೈಲವನ್ನು ಕ್ರಿಯೇಟ್ ಮಾಡಿ ನಮಗೆ ಆ ಫೈಲವನ್ನು ಅದು CD ಮುಖಾಂತರ ಅಥವಾ ಫ್ಲಾಪಿ ಡಿಸ್ಕ್ ಅಂತ ಬರ್ತಿತ್ತು, ಅದರ ಮುಖಾಂತರ ನಮಗೆ ಕೊಡ್ತಿದ್ರು. ಆಮೇಲೆ ಸ್ವಲ್ಪ ಇಂಟರ್ನೆಟ್ ಬಂದ ಮೇಲೆ ಅದರದ್ದು ಒಂದು ಲಿಂಕ್ ಅನ್ನು ಅವರು ಪ್ರೊವೈಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಲಿಂಕ್ ಮುಖಾಂತರ ನಾವು ಡಿವೈಸ್ ಡ್ರೈವರ್ ಅನ್ನು ಇನ್ಸ್ಟಾಲ್ ಮಾಡಬೇಕಾಗ್ತಿತ್ತು. ಈಗ ಮಾಡರ್ನ್ ಆಪರೇಟಿಂಗ್ ಸಿಸ್ಟಮ್ಸ್ ನಲ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ದ ಗ್ಯಾಜೆಟ್ಸ್, ಆಲ್ ದಿ ಕಮ್ಯುನಿಕೇಟಿಂಗ್ ಡಿವೈಸಸ್, ಸೊ ಕಂಪ್ಯೂಟರ್ ಜೊತೆಗೆ ಯಾವ ಡಿವೈಸ್ ಅನ್ನು ನಾವು ಕನೆಕ್ಟ್ ಮಾಡಬೇಕು ಅದು ಎಲ್ಲ ಇದರಲ್ಲಿ ಆಪರೇಟಿಂಗ್ ಸಿಸ್ಟಮ್ಸ್, ಮಾಡರ್ನ್ ಆಪರೇಟಿಂಗ್ ಸಿಸ್ಟಮ್ ಇನ್ಕ್ಲೂಡ್ ಮಾಡಲಾಗಿದೆ. ನಮಗೆ ಯಾವುದೇ ತರದ್ದು ಈಗ ಸಮಸ್ಯೆ ಬರೋದಿಲ್ಲ. ಇಫ್ ಅಟ್ ಆಲ್ ದ ನ್ಯೂ ಸಿಸ್ಟಮ್ ವಿಚ್ ಇಸ್ ಇನ್ವೆಂಟೆಡ್, ವಿಚ್ ಇಸ್ ಇನ್ ದ ಮಾರ್ಕೆಟ್ ನ್ಯೂ ಡಿವೈಸ್, ಸೊ ದೆನ್ ಇಟ್ ಮೇ ಆಸ್ಕ್, and by the same time it is going to make you provide the link to install the device driver. And ille idu device management, input output device management is also responsibility of the
ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಮೈ ಡಿಯರ್ ಸ್ಟೂಡೆಂಟ್. ಅದು ಸೆಕ್ಯೂರಿಟಿ ಕೂಡ ನಿಮಗೆ ಪ್ರೊವೈಡ್ ಮಾಡುತ್ತೆ, ಅಥೆಂಟಿಕೇಶನ್ಸ್ ಪ್ರೊವೈಡ್ ಮಾಡುತ್ತೆ, ಆಥರೈಸೇಷನ್ಸ್ ಪ್ರೊವೈಡ್ ಮಾಡುತ್ತೆ, ನಿಮ್ದು ಡೇಟಾವನ್ನು ಕಾಪಾಡುತ್ತೆ, ನಿಮ್ದು ಪಾಸ್ವರ್ಡ್, ನಿಮ್ದು ಯೂಸರ್ ID ಇದು ಎಲ್ಲವನ್ನು ಒಂದು ಸೀಕ್ರೆಟ್ ಆಗಿ 128 ಕಿಲೋಬೈಟ್ಸ್ ಎನ್ಕ್ರಿಪ್ಷನ್ಸ್ ಈ ತರ ದೊಡ್ಡ ಮಟ್ಟದ ಒಂದು ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡ್ತಾರೆ. ಕೆಲವೊಂದು ನಾವು ಪ್ರೋಟೋಕಾಲ್ಸ್ ಮೇಲೆ ಈ ತರ ನೋಡಿರಬಹುದು, HTTPS ಅಂತ ನೋಡಿರಬಹುದು. ಸೊ ದಿಸ್ ಈಸ್ ಪ್ರೊವೈಡಿಂಗ್ ಯು ದಿ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ವಿತ್ ಸೆಕ್ಯೂರಿಟಿ. ಇದು ಬ್ಯಾಂಕಿಂಗ್ ವೆಬ್ಸೈಟ್ಸ್ಗೆ ಹೋದಾಗ ಈ ತರ ಸಿಕ್ಕರೆ ಸೊ ಇಟ್ ಇಸ್ ಪ್ರೊವೈಡಿಂಗ್ ಯು ದ ಸೆಕ್ಯೂರಿಟಿ ಅಂತ ಗೊತ್ತಾಗುತ್ತೆ. ಓಕೆ, ಸೊ ದಟ್ ಈಸ್ ಆಲ್ಸೋ ಇಟ್ ಇಸ್ ದೇರ್. ಕಮಾಂಡ್ ಇಂಟರ್ಪ್ರೆಟರ್ ಸಿಸ್ಟಮ್ ಇದೆ. ಇಲ್ಲೇ ನಮಗೆ ಇಂಟರ್ಪ್ರಿಟೇಷನ್ಸ್, ಟ್ರಾನ್ಸ್ಲೇಷನ್ಸ್, ಕೋಡಿಂಗ್, ಡಿಕೋಡಿಂಗ್ ಈ ತರ ಎಲ್ಲ ಫೆಸಿಲಿಟೀಸ್ ಅನ್ನು ನಾವು ಇಲ್ಲೇ ನೋಡಬಹುದು ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ದಿಸ್ ಇಸ್ ಹೌ ಪ್ರಾಸೆಸ್ ಮ್ಯಾನೇಜ್ಮೆಂಟ್, ಮ್ಯಾನೇಜಿಂಗ್ ದಿ executions of a multiple process, okay, programs. So simultaneously process scheduling, multitasking, time sharing. Examples are running a web browser and text editor at the same time. Okay, so ille so number of events we can feed it to execute multiple programs at the same time to execute. Okay, so it is process management. ಇದು ಮ್ಯಾನೇಜ್ ಮಾಡುತ್ತೆ ಆಪರೇಟಿಂಗ್ ಸಿಸ್ಟಮ್. ದಿಸ್ ಇಸ್ ದ ಮೇನ್ ಫಂಕ್ಷನ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ನೋಡಿ ಇಲ್ಲಿ ಒಂದು ಫಿಗರ್ ನಲ್ಲಿ ರನ್ನಿಂಗ್ ಐದರ್ ಇಟ್ ಇಸ್ ಶುಡ್ ಟರ್ಮಿನೇಟ್ ಆರ್ ಬ್ಲಾಕ್. ಸೊ ಅನ್ಬ್ಲಾಕ್ಡ್, ಸಸ್ಪೆಂಡೆಡ್, ಅನ್ಬ್ಲಾಕ್, ರೆಡಿ ಫಾರ್ ಸಸ್ಪೆಂಡೆಡ್, ಓಕೆ, ಕ್ರಿಯೇಟ್, ರೆಡಿ, ಸೊ ರನ್. ಸೊ ಇದು ಏನು ಕೊಟ್ಟಿದ್ದಾನಲ್ಲ ಇಲ್ಲೇ ಸೊ ಹೌ ದ ಸಿಸ್ಟಮ್ ಈಸ್ ಅಲೋಕೇಟಿಂಗ್ the different process time base ಮೇಲೆ ಅಥವಾ ಈಕ್ವಲ್ ಅಮೌಂಟ್ ಆಫ್ ಟೈಮ್ ಕೊಟ್ಟು ಎಕ್ಸಿಕ್ಯೂಷನ್ಸ್ ಮಾಡುತ್ತಾರೆ. ಈಕ್ವಲ್ ಅಮೌಂಟ್ ಆಫ್ ಟೈಮ್ ಕೊಟ್ಟಾಗ ನಿಮ್ಗೆ ಏನಾಗುತ್ತೆ, ಇಟ್ ಇಸ್ ರೌಂಡ್ ರಾಬಿನ್ ಫ್ಯಾಷನ್ಸ್ ನಲ್ಲಿ ಯಾವುದೇ ಒಂದು ಇಂಪ್ಲಿಮೆಂಟ್ ಮಾಡ್ಕೋಬಹುದು. ರೌಂಡ್ ರಾಬಿನ್ ಫ್ಯಾಷನ್ಸ್ ನಲ್ಲಿ ಈಕ್ವಲ್ ಅಮೌಂಟ್ ಟು ದಿ ಡಿಫ್ರೆಂಟ್ ಪ್ರಾಸೆಸ್, ಇಲ್ಲೇ ಡಿಫ್ರೆಂಟ್ ಪ್ರಾಸೆಸ್ಗೆ ಈಕ್ವಲ್ ಅಮೌಂಟ್ ಅನ್ನು ಕೊಡ್ತಾರೆ. ಸೊ ಇದಕ್ಕೆ ಒಂದು 10 seconds, ಆಮೇಲೆ ದಿಸ್ 10 seconds, ದಿಸ್ 10 seconds, ಇದಕ್ಕೆ 10 seconds, ಇದಕ್ಕೆ 10 seconds, ಮತ್ತೆ ನೆಕ್ಸ್ಟ್ ರೌಂಡ್ ಅಲ್ಲಿ ಮತ್ತೆ 10 seconds ಕೊಡ್ಕೊಂತ ಬರ್ತಾನೆ. ಸೊ ಈ ತರನು ಇಂಪ್ಲಿಮೆಂಟ್ ಮಾಡಬಹುದು. ಅಥವಾ ಇಂಟರಪ್ಟ್ ಬೇಸ್ಡ್. ಓಕೆ, ಸೊ ಇಂಟರಪ್ಟ್ ಬೇಸ್ ಅಂದ್ರೆ whichever the device is required to make the system to interrupt for the executions of one particular task ಇದ್ದಾಗ ಅದು ರೇಸ್ ಮಾಡುತ್ತೆ, ಇಂಟರಪ್ಟ್ ಅನ್ನು ಸೆಂಡ್ ಮಾಡುತ್ತೆ. ಆವಾಗ the system is going to response for that particular interrupt and it will execute the particular task. So ಈ ತರ ಇರುತ್ತೆ. ಡಿಫರೆಂಟ್ ಪ್ಯಾಟರ್ನ್ಸ್ ಇದೆ. Preemptive scheduling is used in real-time applications, real-time systems where the tasks are usually configured with a different priorities and time-critical tasks are given higher priorities. The higher task can stop the lower priority task. ಒಂದು ಹೈ ಪ್ರಿಯಾರಿಟಿ ಟಾಸ್ಕ್ ಇರುತ್ತೆ, ಅದು ಲೋ ಪ್ರಿಯಾರಿಟಿಗೆ ಇಂಟರಪ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಲೋ ಇಂಟರಪ್ಟ್ ಪ್ರಿಯಾರಿಟಿ ಇದ್ದಿದ್ದು ಹೈ ಪ್ರಿಯಾರಿಟಿಗೆ ಇಂಟರಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಐ ಆಮ್ ವರ್ಕಿಂಗ್ ಇನ್ ಎ ಕಾಲೇಜ್. ಓಕೆ, sometimes what will happen, if I'm taking the class, if I'm engaged with the class, I'm engaged with the students activities, sometimes ಏನಾಗುತ್ತೆ, ನನಗೆ ಪ್ರಿನ್ಸಿಪಲ್ ಇಂದ ಒಂದು ಕಾಲ್ ಬರುತ್ತೆ, ಇನ್ನೊಂದು ಕಾಲ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಲಿಂದ ಬರುತ್ತೆ. ಆವಾಗ I should supposed to report to the principal immediately because the principal is holding the top position and higher positions. ಹೈರಾರ್ಕಿಯಲ್ಲಿ ಒಂದು ಪೊಸಿಷನ್ ಟಾಪ್ ಆಗಿದೆ, ಸೊ ಕಂಪೇರ್ ಟು ದಿ HOD. ಓಕೆ, ಸೊ ದೆನ್ ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ ಬೇಸ್ಡ್ ಆನ್ ದ ಪ್ರಿಯಾರಿಟೀಸ್. ಇಲ್ಲೇನೂ ಕೂಡ ಹೈಯರ್ ಪ್ರಿಯಾರಿಟಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ. ಸೊ ದ ನೆಕ್ಸ್ಟ್ ಲೋವರ್ ಪ್ರಿಯಾರಿಟಿಗೆ ಬರುತ್ತೆ. ಓಕೆ, ಸೊ ದ ಲೋವರ್ ಪ್ರಿಯಾರಿಟಿ ಕೆನಾಟ್ ಇಂಟರಪ್ಟ್ ದ ಹೈಯರ್ ಪ್ರಿಯಾರಿಟಿ ಪ್ರಾಸೆಸಸ್. ಸೊ ಹೈಯರ್ ಪ್ರಿಯಾರಿಟಿ ಪ್ರಾಸೆಸಸ್ ಕ್ಯಾನ್ ಇಂಟರಪ್ಟ್ ದಿ ಲೋವರ್
ಪ್ರಿಯಾರಿಟಿ ಪ್ರಾಸೆಸ್. ಆ ಥರ ನಾವಿಲ್ಲೇ ಮಾಡಬಹುದು ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ದ ನೆಕ್ಸ್ಟ್ ಒನ್ ಇಸ್ ಮೆಮೊರಿ ಮ್ಯಾನೇಜ್ಮೆಂಟ್, ಎಫಿಷಿಯಂಟ್ ಅಲೋಕೇಶನ್ಸ್ ಅಂಡ್ ಡಿಅಲೋಕೇಶನ್ಸ್ ಆಫ್ ಮೆಮೊರಿ ಪ್ರಾಸೆಸ್ ನಡೀತಿರ್ತೈತೆ. ಸೊ ಇದು ಎಲ್ಲ ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹೌ ದ ವರ್ಚುವಲ್ ಮಷೀನ್ಸ್, ಹೌ ದ ವರ್ಚುವಲ್ ಮೆಮೊರಿ is working. It is in the form of paging. ಇದು ಪೇಜಿಂಗ್ just like a notebook pages ಇದ್ದಂಗೆ my dear students. Page wise the memory is distributed in terms of pages, notebook pages ಇದ್ದಂಗೆ, ಅಥವಾ ಸೆಗ್ಮೆಂಟೇಷನ್ಸ್ ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಇದು ಪ್ರಾಸೆಸ್ ಮಾಡ್ತೀವಿ. ಎಕ್ಸಾಂಪಲ್, ರನ್ನಿಂಗ್ ಎ ಲಾರ್ಜ್ ಅಪ್ಲಿಕೇಶನ್ಸ್ ಲೈಕ್ ಫೋಟೋಶಾಪ್ ವಿದೌಟ್ ಸ್ಲೋವಿಂಗ್ ಡೌನ್. ಓಕೆ, ಸೊ ಲಾರ್ಜ್ ಅಪ್ಲಿಕೇಶನ್ಸ್ ನಾವು ಈ ತರ ಮಾಡ್ಕೋಬಹುದು. ಫೈಲ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ನಲ್ಲಿ ಆರ್ಗನೈಸಸ್ ಅಂಡ್ ಮ್ಯಾನೇಜಸ್ ಫೈಲ್ಸ್ ಆನ್ ಸ್ಟೋರೇಜ್ ಡಿವೈಸಸ್. ಆಗಲೇ ಹೇಳಿದ್ ನಾನು, ಹಾರ್ಡ್ ಡಿಸ್ಕ್ ನಲ್ಲಿ ಹೌ ವಿ ಆರ್ ಗೋಯಿಂಗ್ ಟು ಮ್ಯಾನೇಜ್, ಅಂಡ್ ಪ್ರೈಮರಿ ಮೆಮೊರಿನಲ್ಲಿ ರ್ಯಾಮ್ ಆಗಿರಲಿ, ರಾಮ್ ಆಗಿರಲಿ, ಕ್ಯಾಶ್ ಮೆಮೊರಿ ಆಗಿರಲಿ, ಹೌ ದಟ್ ಸೆಕ್ಟರ್ಸ್ ಆರ್ ಗೋಯಿಂಗ್ ಟು ಬಿ ಅಲೋಕೇಟೆಡ್, ಹೌ ದ ಡಿಸ್ಟ್ರಿಬ್ಯೂಷನ್ is going to take place, how it is managing. So it is by the operating systems, file management systems. Okay, file hierarchy and directory structure, file permissions, read, write, execute. Okay, so ಈ ತರ ಡಿಫ್ರೆಂಟ್ ಪರ್ಮಿಷನ್ಸ್ ಇರ್ತೈತಿ. ಓನ್ಲಿ ರೀಡ್ ಇರುತ್ತೆ, ರೈಟ್ ಇರೋದಿಲ್ಲ. ಕೆಲವೊಂದು ರೀಡ್ ರೈಟ್ ಇರುತ್ತೆ. ಸೊ ದಟ್ ಈಸ್ ಹೌ ದ ಫೈಲ್ ಪರ್ಮಿಷನ್ ಇಸ್ ಗಿವನ್ accessing file on the USB drives. Okay, so the next is device management, descriptions, controls, manages hardware devices like printers, disks, keyboards. Device management, ನಾನು ಡಿವೈಸ್ ಬಗ್ಗೆ ಹೇಳಿದ್ದೆ. ಡಿವೈಸ್ ಡ್ರೈವರ್ಸ್ ಆರ್ ರಿಕ್ವೈರ್ಡ್ ಇಫ್ ದಟ್ ಆಪರೇಟಿಂಗ್ ಸಿಸ್ಟಮ್, ಇಫ್ ಇಟ್ ಡಸ್ ನಾಟ್ ಇನ್ಕ್ಲೂಡೆಡ್ ಆಗಿಲ್ಲ ಅಂದರೆ ನಾವು ಸಪ್ರೇಟ್ ಆಗಿ ನಾವು ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಈಗ ಮಾಡರ್ನ್ ಆಪರೇಟಿಂಗ್ ಸಿಸ್ಟಮ್ಸ್ನಲ್ಲಿ ಪ್ರಿಂಟರ್ಸ್ ಆಗಿರಲಿ, ಡಿಸ್ಕ್ಸ್ ಆಗಿರಲಿ, ಕೀಬೋರ್ಡ್ಸ್, ಮೌಸ್, ಐಪಾಡ್, ಐಪ್ಯಾಡ್, ಈ ಥರ ಬೇರೆ ಬೇರೆ ಎಲ್ಲ ಪಾಪ್ಯುಲರ್ಲಿ ನೋನ್ ಡಿವೈಸಸ್ ಅದು ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಇನ್ಕ್ಲೂಡ್ ಆಗಿದೆ. ಈಗ ನಮಗೆ ಸಮಸ್ಯೆ ಬರುವುದಿಲ್ಲ 1 or 2 ಕೇಸಸ್ನಲ್ಲಿ ಸಮಸ್ಯೆ ಬಂದಾಗ. ಸೊ ದ ಲಿಂಕ್ is also going to be provided by the manufacturers. So then we can install, we can make this system to get aware about the new devices connected. So that is called as a device management. Okay, so device drivers, input output control, printing on documents while watching a video. So ಈ ತರ ನಮಗೆ ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಫೀಚರ್ಸ್ ಅನ್ನು ಸಿಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ನಾವು ಕಮಿಂಗ್ ಟು ದ ಸೆಕ್ಯೂರಿಟಿ ಅಂಡ್ ಆಕ್ಸೆಸ್ ಕಂಟ್ರೋಲ್. ನೋಡಿ ಡಿಸ್ಕ್ರಿಪ್ಷನ್ ಏನಿದೆ. ಪ್ರೊವೈಡ್ಸ್ ಎ ಯೂಸರ್ ಅಥೆಂಟಿಕೇಶನ್ಸ್, ಡೇಟಾ ಪ್ರೊಟೆಕ್ಷನ್ಸ್, ಪರ್ಮಿಷನ್ ಸೆಟ್ಟಿಂಗ್ಸ್. ಯಾರಿಗೆ ಪರ್ಮಿಷನ್ಸ್ ಕೊಡಬೇಕು? ನನ್ನ ಮೊಬೈಲ್ನಿಂದ ನಾನು ರಿಜಿಸ್ಟರ್ ಮಾಡಿದಾಗ ನನಗೆ ನನ್ನ ಮೊಬೈಲ್ಗೆ ಒಂದು OTP ಬರುತ್ತೆ, 1 time ಪಾಸ್ವರ್ಡ್. that has got a little amount of time. Okay, ಅದು 30 seconds ಇರ್ಬೋದು, 1 minute ಇರ್ಬೋದು. ಅದು ಎಕ್ಸ್ಪೈರಿ ಆಗುತ್ತೆ. 15 minutesಗೆ ಎಕ್ಸ್ಪೈರಿ ಆಗುವಂತ ಬೇಸ್ಡ್ ಆನ್ ದ ಟೈಮ್ ಕನ್ಸ್ಟ್ರೇಂಟ್ ಅಂತ ಹೇಳ್ತೇನೆ. ಓಕೆ, ಈಗ ನಾನು ATM ಮಷಿನ್ಗೆ ಹೋಗ್ತೇನೆ, ಪಾಸ್ವರ್ಡ್ ಎಂಟರ್ ಮಾಡುವಾಗ ನನಗೆ ಅದು ಟೈಮ್ ಅಲೋಕೇಶನ್ಸ್ ಮಾಡುತ್ತೆ. ಒಂದು 30 seconds ನನಗೆ ಕೊಡುತ್ತೆ. ನಾನು 30 seconds ಬಿಟ್ಟು 40 seconds ನಲ್ಲಿ ನನಗೆ ಪಾಸ್ವರ್ಡ್ ಎಂಟರ್ ಮಾಡಿದಾಗ ಅದು ಪ್ರಾಸೆಸ್ ಡಿಕ್ಲೈನ್ಡ್ ಅಂತ ಬರುತ್ತೆ. ಓಕೆ, ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಗೆಟ್ ಸಪೋರ್ಟೆಡ್ ಬೈ ದ ಮಷೀನ್ ಬಿಕಾಸ್ ಐ ಹ್ಯಾವ್ ನಾಟ್ ಫಾಲೋಡ್ ದ ಟೈಮ್ ಕನ್ಸ್ಟ್ರೇಂಟ್ ಇನ್ಸ್ಟ್ರಕ್ಷನ್ಸ್ ಬೈ ದ ಸಿಸ್ಟಮ್. ಓಕೆ, ಸೊ ಆ ಥರ ಇರುತ್ತೆ. ಅದು ಯೂಸರ್ ಅಕೌಂಟ್ಸ್ ಇರ್ಬೋದು, ಎನ್ಕ್ರಿಪ್ಷನ್ಸ್ ಅಂಡ್ ಫೈರ್ ವಾಲ್ಸ್ ಇರ್ಬೋದು, ಲಾಗಿಂಗ್ ಇನ್ ಟು ಎ ಸಿಸ್ಟಮ್ ವಿತ್ ಎ ಪಾಸ್ವರ್ಡ್ಲಿಂದ ನಾವು ಎಂಟರ್ ಮಾಡ್ತೀವಿ, ಸೈನ್ ಅಪ್ ಮಾಡ್ತೀವಿ. ಓಕೆ, ಸೈನ್ ಇನ್, ಲಾಗಿನ್, ಲಾಗ್ಔಟ್, ಈ ಫೀಚರ್ಸ್ ಅನ್ನು ನಮಗೆ ಇದು ಪ್ರೊವೈಡ್ ಮಾಡುತ್ತೆ. ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಈಗ ಎಕ್ಸಾಮ್ಸ್ನಲ್ಲಿ ಯಾವ ಥರ ಕ್ವಶನ್ಸ್ ಬರ್ತವೆ, ಸೊ ಅದು ನೋಡಬೇಕಾಗಿದೆ ನಮಗೆ. ಯಾವ ಥರ ಕ್ವಶನ್ಸ್ ಬರ್ತವೆ ಎಕ್ಸಾಮ್ಸ್ನಲ್ಲಿ, ಯಾವ ಥರ ಕ್ವಶನ್ಸ್ ಅನ್ನು ಕೇಳಲಾಗುತ್ತದೆ. ಸೊ ಅದರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡಬೇಕಾಗಿದೆ. ಯಾಕಂದ್ರೆ ಅಲ್ಟಿಮೇಟ್ಲಿ ವಿ ಆರ್ ಗೋಯಿಂಗ್ ಟು ಫೇಸ್ ಸಚ್ ಟೈಪ್ ಆಫ್ ಕ್ವಶನ್ಸ್ ಇನ್ ದ ಎಕ್ಸಾಮಿನೇಷನ್ಸ್. ಈಗ ನಾನು ಹೇಳಿದ್ದು ನಿಮಗೆ ಒಂದು ಥಿಯರಿ ಪಾರ್ಟ್ ಹೇಳಿದೆ. ಓಕೆ, ಸೊ ದಟ್ ಥಿಯರಿ ಮೇಕ್ಸ್ ಯು ಟು ಗೆಟ್ ನೋ ಅಬೌಟ್ ದಿ ಆಪರೇಟಿಂಗ್ ಸಿಸ್ಟಮ್ಸ್ ರಿಯಲ್ ಕಾನ್ಸೆಪ್ಟ್. ಇದು ರಿಯಲ್ ಕಾನ್ಸೆಪ್ಟ್ ನಿಮ್ಮದು ಮೈಂಡ್ನಲ್ಲಿ ಒಂದು ಫಿಕ್ಸ್ ಆಗಿದೆ. ಈಗ ಈ ತರ ಕ್ವಶನ್ಸ್ ಕೇಳಿದರೆ
easily you can attempt, you can give the right answers, my dear students. Okay, so ಈ ತರ ನಿಮಗೆ ಈಸಿಲಿ ಅರ್ಥ ಆಗುತ್ತೆ, ಯಾವುದು ಟಿಕ್ ಹಾಕಬೇಕು ಅಂತ ಈಸಿಲಿ ನಿಮ್ಮ ಮೈಂಡ್ ನಲ್ಲಿ ಬಂದ್ಬಿಡುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ನೋಡಿ, ವಾಟ್ ಈಸ್ ಅನ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕೇಳ್ತಾ ಇದ್ದೇನೆ. ಸೊ ಇನ್ ದ ಫಸ್ಟ್ ಸ್ಲೈಡ್ ಇಟ್ ಸೆಲ್ಫ್ we have seen that what is the objectives, what is the aim of the operating systems ನಮಗೆ ಗೊತ್ತಾಗಿದೆ, purpose of the operating system ಗೊತ್ತಾಗಿದೆ my dear students. A system that allows you to run multiple programs at the same time. So this is the operating system, or a system software that manages computer hardware and software resources. ಇದು operating systems ಆಗಿದೆಯಾ, ಅಥವಾ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೆ ನಾವು ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ, ಅಥವಾ ಇಟ್ ಈಸ್ ಎ ಟೈಪ್ ಆಫ್ ಹಾರ್ಡ್ವೇರ್. ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ನಲ್ಲಿ ನಮ್ದು ಪಿಕ್ಚರ್ ಕ್ಲಿಯರ್ ಇರಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್. ಹಾರ್ಡ್ವೇರ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಫಿಸಿಕಲ್ ಕಂಪೋನೆಂಟ್ಸ್ ಆಫ್ ದ ಸಿಸ್ಟಮ್. ಸಿಸ್ಟಮ್ದು ಫಿಸಿಕಲ್ ಕಂಪೋನೆಂಟ್ಸ್ ಏನಿರ್ತಾವಲ್ಲ ಅದಕ್ಕೆ ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ಸೊ ವಿಚ್ ಕ್ಯಾನ್ ಬಿ ಟಚ್, ವಿಚ್ ಕ್ಯಾನ್ ಬಿ ಸೀನ್, ವಿಚ್ ಕ್ಯಾನ್ ಬಿ ಫೀಲ್. ನಾನು ಈಗ ಟಚ್ ಮಾಡಿದಾಗ ನನಗೆ ಫೀಲ್ ಆದರೆ, ಟಚ್ ಮಾಡಲಿಕ್ಕೆ ಅದು ಒಂದು ಡಿವೈಸ್ ನನ್ನ ಕಣ್ಮುಂದೆ ಇದ್ದರೆ ಅದಕ್ಕೆ ನಾನು ಹಾರ್ಡ್ವೇರ್ ಅಂತ ಹೇಳ್ತೀನಿ. ಫೀಲ್ ಮಾಡಿದಾಗ ನಾನು ಅದು ಹಾರ್ಡ್ವೇರ್ ಅಂತ ಹೇಳ್ತೀನಿ. ಓಕೆ, ನಾನು ನೋಡಿದಾಗ ನನಗೆ ಕಣ್ಣಿಗೆ ಕಾಣುವಂತಹ ಡಿವೈಸ್ಗೆ ನಾನು ಹಾರ್ಡ್ವೇರ್ ಅಂತ ನಾನು ಕರೀತೇನೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಸಾಫ್ಟ್ವೇರ್ ಅಂದರೆ ಇದಕ್ಕೆ ವಿರುದ್ಧವಾಗಿರುತ್ತೆ. ಇಟ್ ಈಸ್ ಎ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್. ಸಾಫ್ಟ್ವೇರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ ಆಗಿರುತ್ತೆ. ಪ್ರೋಗ್ರಾಮ್ ಅಂದರೆ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ಎ ಕಮಾಂಡ್ಸ್ ಆಗಿರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ದ ಸಿಸ್ಟಮ್ಗೆ ನಾವು ಏನು ಕಮಾಂಡ್ ಕೊಡ್ತೀವಿ, ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಟು ಗೆಟ್ ಎಕ್ಸಿಕ್ಯೂಟ್ ದ ಪರ್ಟಿಕ್ಯುಲರ್ ಟಾಸ್ಕ್ ಅಂತ ಏನು ಕೊಡ್ತೀವಿ, ಆ ಕಲೆಕ್ಷನ್ಸ್ಗೆ ನಾವು ಪ್ರೋಗ್ರಾಮ್ಸ್, ಕಲೆಕ್ಷನ್ ಆಫ್ ಪ್ರೋಗ್ರಾಮ್, ಸೆಟ್ ಆಫ್ ಪ್ರೋಗ್ರಾಮ್ಸ್ಗೆ ಸಾಫ್ಟ್ವೇರ್ ಅಂತ ಕರಿತೀವಿ. ಓಕೆ, ಸೊ ಆ ಥರ ಅದು ಇದು ಆಪರೇಟಿಂಗ್ ಸಿಸ್ಟಮ್ಸ್ ಇದು ಹಾರ್ಡ್ವೇರ್ದು ಹೆಸರಾಗಿದೆಯಾ ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದೆಯಾ? ಲ್ಯಾಂಗ್ವೇಜ್ ಬಗ್ಗೆ ನಾವು ಮಾತಾಡಿದ್ದೀವಿ. ಅದು ಮಷಿನ್ ಲ್ಯಾಂಗ್ವೇಜ್ ಆಗಿರ್ಬೋದು, ಅಸೆಂಬ್ಲಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅದು ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿರ್ಬೋದು, ಅದು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆಗಿರಬಹುದು, ಅದು ಬೇರೆ ಇನ್ನೂ ತರಹದ ಲ್ಯಾಂಗ್ವೇಜಸ್ ಆಗಿರಬಹುದು. ಸೊ ಈ ಥರ ಒಂದು ಕಾನ್ಸೆಪ್ಟ್ ಇದೆಯಾ ಆಪರೇಟಿಂಗ್ ಸಿಸ್ಟಮ್ದು? ಇದರಲ್ಲಿ ಯಾವುದು ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್? ಸೊ ಪ್ಲೀಸ್ ಕಮೆಂಟ್ ಮೀ ಇನ್ ದಿ ಚಾಟ್ ಬಾಕ್ಸ್. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಸಿ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಬಿ ಈಸ್ ದ ರೈಟ್ ಆನ್ಸರ್. ಎ ಸಿಸ್ಟಮ್ ಸಾಫ್ಟ್ವೇರ್ ದಟ್ ಮ್ಯಾನೇಜಸ್, ಅದು ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅನ್ನು ಮ್ಯಾನೇಜ್ ಮಾಡುತ್ತೆ ಮೈ ಡಿಯರ್ ಸ್ಟೂಡೆಂಟ್. ಆಲ್ ದಿ ರಿಸೋರ್ಸಸ್, ಆಲ್ ದಿ ಸಾಫ್ಟ್ವೇರ್ಸ್, ಸೊ ವಿಚ್ ಆರ್ installed on the system, all the devices, all the hardwares which are connected to the system, ಈ ಸಿಸ್ಟಮ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಏನಿದೆಯಲ್ಲ, ಇದಕ್ಕೆ ಯಾವ ಥರ ನೀವು ಕನೆಕ್ಟ್ ಮಾಡಿದ್ದೀರಾ, ಅದು ಸಾಫ್ಟ್ವೇರ್ ಮುಖಾಂತರ ಕನೆಕ್ಷನ್ಸ್ ಇರ್ಬೋದು ಅಥವಾ ಅದು ಹಾರ್ಡ್ವೇರ್ ಮುಖಾಂತರ ಕನೆಕ್ಷನ್ಸ್ ಇರ್ಬೋದು. ಈ ಎಲ್ಲ ಕಂಪ್ಲೀಟ್ ಮ್ಯಾನೇಜ್ ಮಾಡೋದು ಒಂದು ಏನು ಸಿಸ್ಟಮ್ ಇದೆ, ಸೊ ದಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ ಆಪರೇಟಿಂಗ್ ಸಿಸ್ಟಮ್. Okay, hope that this is clear my dear students. Now next question, please go through this next question. Which of the following is not a function? Which of the following is not a function antane? ಮೈ ಡಿಯರ್ ಸ್ಟೂಡೆಂಟ್ಸ್, ಆತ್ಮೀಯ ವಿದ್ಯಾರ್ಥಿಗಳೇ, ನೋಡಿ ಇಲ್ಲೇ ಗಮನ ಕೊಟ್ಟು ವಿತ್ ಫುಲ್ ಕಾನ್ಸಂಟ್ರೇಷನ್ಸ್ ನೋಡಿ. ನಾಟ್ ಅಂತಾನೆ ಅಂದ್ರೆ ಇದರಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಆಗಿಲ್ಲ, ಆಪರೇಟಿಂಗ್ ಸಿಸ್ಟಮ್ದು ಫಂಕ್ಷನ್ ಆಗಿಲ್ಲ ಅಂತ ಕೇಳ್ತಾ ಇದೆ. ಓಕೆ, ಫಂಕ್ಷನ್ ಆಗಿಲ್ಲ. ಯಾವುದಾಗಿಲ್ಲ? ಮೆಮರಿ ಮ್ಯಾನೇಜ್ಮೆಂಟ್. ಹೌದು, ಆಗಲೇ ನಾವು ನೋಡಿದ್ದೀವಿ. ಆಪರೇಟಿಂಗ್ ಸಿಸ್ಟಮ್ ಇಸ್ ಡೂಯಿಂಗ್ ದಿಸ್ ಮೆಮರಿ ಮ್ಯಾನೇಜ್ಮೆಂಟ್, ಡಿವೈಸ್ ಮ್ಯಾನೇಜ್ಮೆಂಟ್, ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್, ಸ್ಟೋರೇಜ್ ಮ್ಯಾನೇಜ್ಮೆಂಟ್, ಫೈಲ್ ಮ್ಯಾನೇಜ್ಮೆಂಟ್, ಈ ಥರ ಹಲವಾರು ಇದರದ್ದು ಫಂಕ್ಷನ್ಸ್ ನಾವು ನೋಡಿದ್ದೀವಿ ಮೈ ಡಿಯರ್ ಸ್ಟೂಡೆಂಟ್ಸ್.
ಮೆಮೊರಿ ಮ್ಯಾನೇಜ್ಮೆಂಟ್ ನೋಡಿದ್ದೀವಿ, ಪ್ರಾಸೆಸ್ ಮ್ಯಾನೇಜ್ಮೆಂಟ್ ನೋಡಿದ್ದೀವಿ, ಫೈಲ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ನೋಡಿದ್ದೀವಿ. ಆದರೆ ಯಾವುದು ನೋಡಿಲ್ಲ? ಸೊ ಇದು ಮಾತ್ರ ನೋಡಿಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್. ಇದರ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ. It is a utility software which is going to protect this virus, protect the junk files, protect the encryptions or damaging the executable file such as the .exe files. ಅದು ಯುಟಿಲಿಟಿ ಸಾಫ್ಟ್ವೇರ್ ನಲ್ಲಿ ಬರುತ್ತೆ. System software is classified into 3 major categories, my dear student. System software is classified into 3 major categories. ಏನಪ್ಪ ಅದು? ಆಪರೇಟಿಂಗ್ ಸಿಸ್ಟಮ್, ಮೈ ಡಿಯರ್ ಸ್ಟೂಡೆಂಟ್ಸ್. ಇದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ, ದ ಫಸ್ಟ್ ಮೇಜರ್ ಕಂಪೋನೆಂಟ್. ಓಕೆ, ಇದು ಡಿವೈಸ್ ಡ್ರೈವರ್ಸ್ ಆಗಿದ್ದಾವೆ, ಇದು ಯುಟಿಲಿಟಿ ಸಾಫ್ಟ್ವೇರ್ ಆಗಿದೆ. ಓಕೆ, ಸೊ ಟು ಕ್ಲೀನಿಂಗ್ ದ ಸಿಸ್ಟಮ್, ಡಿಸ್ಕ್ ಕ್ಲೀನಪ್ ಸಿಸ್ಟಮ್ ಆಗಿರ್ಬೋದು, ಅದು ವೈರಸ್ ಪ್ರೊಟೆಕ್ಷನ್ಸ್ ಆಗಿರ್ಬೋದು, ಅದು ಫೈರ್ ವಾಲ್ಸ್ ಆಗಿರಬಹುದು. ಓಕೆ, ಸೊ ಈ ತರ, ಸೊ ದಿಸ್ ಕಮ್ಸ್ ಅಂಡರ್ ದ ಡಿಫರೆಂಟ್ ಕ್ಯಾಟಗರಿ ಆಫ್ ದ ಸಿಸ್ಟಮ್ ಸಾಫ್ಟ್ವೇರ್. ಓಕೆ, ಸೊ ಅದಕ್ಕೆ ದಿಸ್ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ ಫಾರ್ ದಿಸ್ ಕ್ವಶನ್. ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. Sorry sir, I have on my SEM exam, so I don't attend the class. Please repeat once again, sir. Sir, please reply. Yes, Muralidhar. Yes, tell me which one I need to reply. Yes, come on please. Yes, Muralidhar. Okay, let me move to the next question, my dear students. Which of the following is an example of operating system? ಇಲ್ಲಿ ಯಾವುದು ಎಕ್ಸಾಂಪಲ್ ನೋಡಿ ಆಪರೇಟಿಂಗ್ ಸಿಸ್ಟಮ್? ಸೊ ಮೈಕ್ರೋಸಾಫ್ಟ್ ವರ್ಡ್ is an application software, Adobe Photoshop application software, and this is computer language. ಇದು ಒಂದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಆಗಿದೆ ಮೈ ಡಿಯರ್ ಸ್ಟೂಡೆಂಟ್. ಕಂಪ್ಯೂಟರ್ ಲ್ಯಾಂಗ್ವೇಜ್ to communicate with the system, and this is an application software. This is also an application software. So idu matra Linux is an operating system. Linux, Unix, Windows, Ubuntu, ಈ ತರ ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ಸ್. ಅದು ಮ್ಯಾಕ್ OS ಆಗಿರ್ಬೋದು ಆ ಆಪರೇಟಿಂಗ್ ಸಿಸ್ಟಮ್ಸ್. ಆಪಲ್ ಡಿವೈಸಸ್ಗೆ ಮ್ಯಾಸಿಂಟೋಶ್ ಆಪರೇಟಿಂಗ್ ಸಿಸ್ಟಮ್ಸ್, ಮ್ಯಾಕ್ OS, iOS ಮೊಬೈಲ್ ಆಪಲ್ ಡಿವೈಸಸ್ಗೆ, ಆಪಲ್ ಮೊಬೈಲ್ಸ್ಗೆ iOS ಆಗಿರ್ಬೋದು, ದಟ್ ಈಸ್ ಆಲ್ಸೋ ನ ಆಪರೇಟಿಂಗ್ ಸಿಸ್ಟಮ್ಸ್. ಆಂಡ್ರಾಯ್ಡ್ ಫಾರ್ ನಾನ್ ಆಪಲ್ ಡಿವೈಸಸ್ಗೆ ಅದು ಆಂಡ್ರಾಯ್ಡ್ ಆಗಿರ್ಬೋದು. ಓಕೆ, ಸೊ ಈ ಥರ ಬೇರೆ ಬೇರೆ ನಾವು ಇಲ್ಲೇ ನೋಡ್ತೀವಿ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ದಿಸ್ ರೈಟ್ ಆನ್ಸರ್ ಈಸ್ ಆಪರೇಟಿಂಗ್ ಸಿಸ್ಟಮ್ದು ಎಕ್ಸಾಂಪಲ್ ಯಾವುದಂದರೆ ಅದು ಲೈನೆಕ್ಸ್ ಆಗಿದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, second one question please repeat again sir. Okay, Ankita. Yes, second question. Okay, second question ನೋಡಿ, which of the following is not function of an operating system ಅಂತ ಹೇಳ್ತಾನೆ. ಮೆಮೊರಿ ಮ್ಯಾನೇಜ್ಮೆಂಟ್ ಏನಿದೆ ಆಪರೇಟಿಂಗ್ ಸಿಸ್ಟಮ್ಸ್ದು ಒಂದು ಬೆಸ್ಟ್ ಫೀಚರ್ ಆಗಿದೆ, ಅದರದ್ದು ಒಂದು ಕ್ವಾಲಿಟಿ ಆಗಿದೆಯಾ, ಅದರದ್ದು ಒಂದು ಫಂಕ್ಷನ್ ಆಗಿದೆಯಾ? ಎಸ್ ಮೈ ಡಿಯರ್ ಸ್ಟೂಡೆಂಟ್, ಮೆಮೊರಿ ಮ್ಯಾನೇಜ್ಮೆಂಟ್ ಇದ್ರದ್ದು ಒಂದು ಫಂಕ್ಷನ್ ಆಗಿದೆಯಾ? ನಾವು ಆಪರೇಟಿಂಗ್ ಸಿಸ್ಟಮ್ದು ಫಂಕ್ಷನ್ಸ್ ನೋಡುವಾಗ ಏನೇನು ನೋಡಿದ್ದೀವಿ ನಾವು? ಮೆಮೊರಿ ಮ್ಯಾನೇಜ್ಮೆಂಟ್ ನೋಡಿದ್ದೀವಿ, ಫೈಲ್ ಮ್ಯಾನೇಜ್ಮೆಂಟ್ ನೋಡಿದ್ದೀವಿ, ಡಿವೈಸ್ ಮ್ಯಾನೇಜ್ಮೆಂಟ್ ನೋಡಿದ್ದೀವಿ. ಓಕೆ, ಸೊ ಈ ಥರ ಪ್ರಾಸೆಸ್ ಮ್ಯಾನೇಜ್ಮೆಂಟ್ ನೋಡಿದ್ದೀವಿ. ಸೊ ಈ ಥರ ನೋಡಿದ್ವಿ. ಸೊ ದೀಸ್ ಆಲ್ ಆರ್ ಫಂಕ್ಷನ್ಸ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್ಸ್: ಮೆಮೊರಿ ಮ್ಯಾನೇಜ್ಮೆಂಟ್, ಪ್ರಾಸೆಸ್ ಮ್ಯಾನೇಜ್ಮೆಂಟ್, ಫೈಲ್ ಮ್ಯಾನೇಜ್ಮೆಂಟ್. ಸೊ ಯಾವ್ದು ನೋಡಿಲ್ಲ? ವೈರಸ್ ಪ್ರೊಟೆಕ್ಷನ್ ನೋಡಿಲ್ಲ, ಅದು ನಾಟ್ ಅಂತ ಕೇಳ್ತಾ ಇದ್ದಾನೆ ಅಂದಾಗ, ಸೊ ದಿಸ್ ಈಸ್ ರಿಲೇಟೆಡ್ ಟು ದಿಸ್
virus protection. Virus protections is in the utility software nalli barutte, not in the operating system barutte, my dear students. Hope that this answer is clear. Ankita, yes, please reply to my question. Yes, Ankita, helamma. Is it clear? If it is clear, I will move to the next question. Yes, hope that it is clear. Yes. Okay. Yes. Third questions already we have finished. And let me go to the fourth question. ಏನು ಹೇಳ್ತಾ ಇದೆ fourth question? In which type of operating systems does the processor time divide among multiple users and tasks? ಈಗ ಟೈಮ್ ಶೇರಿಂಗ್ ನಡೀತಾ ಇದೆ, CPU ಶೆಡ್ಯೂಲಿಂಗ್ ಆಗ್ತಾ ಇದೆ, ಮೈ ಡಿಯರ್ ಸ್ಟೂಡೆಂಟ್. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ವಿಚ್ ಈಸ್ ನೋನ್ ಆಸ್ ಅ ಬ್ರೈನ್ ಆಫ್ ದ ಸಿಸ್ಟಮ್ ಅಂತ ಕರಿತೀವಿ ನಾವು, ಅದರದ್ದು ಒಂದು ಟೈಮ್ ಶೆಡ್ಯೂಲಿಂಗ್ ಆಗ್ತಾ ಇದೆ. ಅದು ಏನಪ್ಪ ಟೈಮ್ ಶೆಡ್ಯೂಲಿಂಗ್ ಅಂದ್ರೆ? ಅಂಕಿತಾ, ಎಸ್ ಸರ್, ಓಕೆ. ಕ್ವಶನ್ ನಂಬರ್ 2 ಕ್ಲಿಯರ್ ಆಗಿದೆಯಾ ಅಂಕಿತಾ? ಎಸ್ ಸರ್ ಅಂತ ಹೇಳಿದ್ವಿ. ಓಕೆ, ಫೈನ್, ವೆರಿ ಗುಡ್, ನೈಸ್. ಈಗ ನೋಡಿ ಇಲ್ಲೇ, ಇನ್ ವಿಚ್ ಟೈಪ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಡಸ್ ದ ಪ್ರಾಸೆಸರ್ ಟೈಮ್, ಪ್ರಾಸೆಸರ್ ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಏನು ಕರಿತೀವಿ, ವಿಚ್ ಇಸ್ ದ ಹಾರ್ಟ್ ಆಫ್ ದ ಸಿಸ್ಟಮ್, ವಿಚ್ ಇಸ್ ದ ಬ್ರೈನ್ ಆಫ್ ದ ಸಿಸ್ಟಮ್, ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ಅದರಲ್ಲಿ ಕಂಟ್ರೋಲ್ ಯೂನಿಟ್ ಇರುತ್ತೆ, arithmetic and logical unit irutte, which is performing arithmetic operations, logical operations, controlling the internal devices connected. Okay, major components, minor components ella convert ಮಾಡುತ್ತೆ. Okay, so memory management ಕೂಡ ಮಾಡುತ್ತೆ. ಅದಕ್ಕೆ ಅದು ಟೈಮ್ ಯಾವ ತರ ಡಿವೈಡ್ ಮಾಡ್ತಾ ಇದೆ, ಮಲ್ಟಿಪಲ್ ಯೂಸರ್ಸ್ ಅಂಡ್ ಟಾಸ್ಕ್. ಅದು ಸಿಂಗಲ್ ಯೂಸರ್ ಆಪರೇಟಿಂಗ್ ಸಿಸ್ಟಮ್ ಆಗಿದೆಯಾ, ಇಲ್ಲ ಸಿಂಗಲ್ ಯೂಸರ್ ಅಂತಾನೆ, ಇಲ್ಲ ಮಲ್ಟಿಪಲ್ ಯೂಸರ್ ಅಂತಾನೆ, ಕಾಂಟ್ರಾಡಿಕ್ಷನ್ ಇದೆ. ಸೊ ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್, ಮೈ ಡಿಯರ್ ಸ್ಟೂಡೆಂಟ್. ಓಕೆ, ಈ ತರ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ. ಲಾಜಿಕಲಿ ಯು ಜಸ್ಟ್ ಥಿಂಕ್, ಲಾಜಿಕಲಿ ನೀವು ನೋಡಿದಾಗ ನಿಮ್ಗೆ ಇಲ್ಲೇನೆ ಅರ್ಥ ಆಗುತ್ತೆ. ಸೊ ದಿಸ್ ಸಿಂಗಲ್ ಯೂಸರ್, ದಿಸ್ ಇಸ್ ಅ ಮಲ್ಟಿಪಲ್ ಯೂಸರ್, ದಟ್ ಕ್ಯಾನಾಟ್ ಬಿ ದ ಆನ್ಸರ್. ಮಲ್ಟಿ ಯೂಸರ್ ಆಪರೇಟಿಂಗ್ ಸಿಸ್ಟಮ್, ಮಲ್ಟಿ ಯೂಸರ್ ಅಂಡ್ ಟಾಸ್ಕ್ ಆಪರೇಟಿಂಗ್ ಸಿಸ್ಟಮ್. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ಮೈ ಡಿಯರ್ ಸ್ಟೂಡೆಂಟ್ಸ್. In the real time operating systems, so this is a different type of operating system. In short, we call it as a RTOS ant heltivi. It is related to the time constraint. Time is given as a top priority, my dear students. Within the specified amount of time, the execution should take place. Okay, music life, the answer is D allappa. This is another type of operating systems, network operating systems. Classification of operating system is a very big subject. Adu ondu topic beredagide. So in this class I cannot cover it. Okay, in the app we are going to cover all the details. Okay, so the right answer is, this is the right answer. Multi-user operating system is the right answer for this, my dear students. Yes. What is the primary purpose of the real-time operating systems or TOS? In primary purpose, just now I explained. Okay, just before this sentence I have repeated the concept of RTOS, real-time operating systems. Helide adu yavadu, to perform multiple tasks at once, to ensure tasks are completed within certain time frame. So to manage hardware resources efficiently, to allow multiple users to use the system simultaneously. ಇದರಲ್ಲಿ ಯಾವ್ದು ಆನ್ಸರ್ ಆಗಿರಬಹುದು? ಎಸ್, ಅಂಕಿತಾ ಮಗ್ದಮ್, ಆಪ್ಷನ್ ಬಿ. ಎಸ್, ಆಪ್ಷನ್ ಬಿ is the right answer, my dear student, because this is a time constraints. Real time ಮೇಲೆ ಡಿಪೆಂಡ್ ಆಗಿದೆ, within a certain time frame. ನಾವು ಆ ಸರ್ಟನ್ ಟೈಮ್ ಪೀರಿಯಡ್ ನಲ್ಲಿ ರೆಸ್ಪಾನ್ಸ್ ಕೊಡ್ಲಿಲ್ಲ ಅಂದ್ರೆ
the machine is denying to perform the task given to it. Okay, yes my dear students. Okay, hope that this is clear. Yes, black, B is the answer. Yes, very good, B is the right answer my dear students. To ensure tasks are completed within certain amount of time. Very good response from the students. Nice. ನೋಡಿ ಇಲ್ಲಿ which command is used in Unix to list the files in a directory. ಡೈರೆಕ್ಟರಿ ನಲ್ಲಿ ಇದ್ದಿದ್ದಂತಹ ಫೈಲ್ಸ್ ಅನ್ನು ಕಮಾಂಡ್ ಲೈನ್ ಇಂಟರ್ಫೇಸ್ ಗೆ ಹೋದಾಗ which is before the graphical user interface. ಆಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ವಾಟ್ ಈಸ್ GUI ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಇದಕ್ಕಿಂತ ಮುಂಚೆ ಕಮಾಂಡ್ ಲೈನ್ ಇಂಟರ್ಫೇಸ್ ಇತ್ತು. ಅದು ಪ್ರಾಂಪ್ಟ್ ಮೇಲೆ C:\/ ಈ ತರ ಇದ್ದಾಗ ಇಲ್ಲಿ ನಾವು dir ಕಮಾಂಡ್, ಓಕೆ, ls ಕಮಾಂಡ್, ಲಿಸ್ಟ್ ಕಮಾಂಡ್, ಓಕೆ, ಸೊ ಈ ತರ ಕೊಟ್ಟು ಕ್ಲಿಕ್ ಮಾಡ್ತಾ ಇದ್ದೀವಿ. ಟೈಪ್ ಫೈಲ್, ಓಕೆ, ಸೊ ಟೈಪ್ ಫೈಲ್ ನೇಮ್, ಫೈಲ್ ಡಾಟ್, ಸೊ ಸಮ್ ನೇಮ್ಸ್ ಇಲ್ಲೇ ಈ ತರ ಮಾಡ್ತಾ ಇದ್ದೀವಿ. ಸೊ ದಟ್ ವಾಸ್ ಅ ಕಮಾಂಡ್ ಲೈನ್ ಇಂಟರ್ಫೇಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ತರ ಇದ್ದಾಗ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ಸ್ ನಲ್ಲಿ ಟು ಲಿಸ್ಟ್, ಈ ಲಿಸ್ಟ್ಗೆ ಯಾವ ತರ ನಾವು ಕಮಾಂಡ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಕೇಳ್ತಾ ಇದ್ದಾರೆ. ಸೊ dir ಯೂಸ್ ಮಾಡ್ತಾ ಇದ್ದೀವಿ, ಅಥವಾ ls ಅಂತ ಯೂಸ್ ಮಾಡ್ತಾ ಇದ್ದೀವಿ, ಅಥವಾ ಲಿಸ್ಟ್ ಅಂತ ಮಾಡ್ತಾ ಇದ್ದೀವಿ, ಅಥವಾ ಶೋ ಅಂತ ಮಾಡ್ತಾ ಇದ್ದೀವಿ. The answer is C. So Darshan Gowda, B, C. Yes. Okay. ನೋಡಿ ಇದರಲ್ಲಿ ಇಲ್ಲಿ ನಮಗೆ ಮೋಸ್ಟ್ ಕನ್ಫ್ಯೂಷನ್ ಮಾಡುವಂತಹದು ಕಮಾಂಡ್ ಯಾವುದು ಅಂದರೆ ಇಟ್ ಇಸ್ ಅ ಲಿಸ್ಟ್. ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾನೆ, ಇಲ್ಲಿ ನಮಗೆ ಕನ್ಫ್ಯೂಷನ್ ಮಾಡಲಿಕ್ಕೆ ಅಂತ ಕೊಟ್ಟಿದ್ದಾನೆ. ದಿಸ್ ಕೆನಾಟ್ ಬಿ, ಇದು ಕೂಡ ಅಲ್ಲ. ಸೊ ದಿಸ್ is also not. This is the answer my dear student. ls is the command which is going to be used to list out the files in a particular directory in the Unix. Okay, ಈಗ ಇದು ಡೈರೆಕ್ಟರಿ ಏನಿದೆ ಅಲ್ಲ, ಸೊ ದಿಸ್ is in DOS, disk operating system, which was the command line ಇಂಟರ್ಫೇಸ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್ ಆಗಿತ್ತು. ಅಪ್ ಟು 6.22 ವರ್ಷನ್ ತನಕ ಬಂತು. ಆಮೇಲೆ ವಿಂಡೋಸ್ 3.1 ಬಂತು. 6.22 ತನಕ ಬಂತು ಡಾಸ್. ಸೊ ಲೇಟರ್ 3.1 ಏನ್ ವರ್ಷನ್ ಬಂತಲ್ಲ ವಿಂಡೋಸ್, ಸೊ ಇಲ್ಲೇ ವಿಂಡೋಸ್. ಸೊ ಇದರಲ್ಲಿ dir is the command it is used to enlist the files in the directory present. Okay, so ಈ ತರ ಆಗಿರುತ್ತಿತ್ತು. So the answer is B. So many were students mentioned: Sudeep, Mengli, Ankita, LS, yes, okay, Darshan Gowda, Music Life, B. Yes my dear students, so this is the right answer is LS. Coming to the next, what is virtual memory? ನೋಡಿ, ವರ್ಚುವಲ್ ಮೆಮೊರಿ ಅಂದರೆ ಈಗ ವಾಟ್ ಎವರ್ ಯು ಡೂ ಮೈ ಡಿಯರ್ ಸ್ಟೂಡೆಂಟ್ಸ್, the CPU is going to get compatible with the RAM, which is a primary memory, CPU, central processing. RAM ಜೊತೆಗೆ ಇದ್ರದ್ದು ಕಂಪ್ಯಾಟಿಬಿಲಿಟಿ, the speed of accessing the data, speed of the transmission, speed of the reception is compatible in these two modules. Okay, ಇಲ್ಲಿ this is a volatile memory which does not contain the data after shut down the power or after the power cut. Okay,
So if there is no power supply, the data gets erased, data gets volatile in case of a RAM ಆಗಿರುತ್ತೆ. And so the hard disk or the SSD, HDD, hard disk drive or solid state drive SSD, now it is replacing this SSD. So hard disk in the SSD ಗೆ replace ಆಗ್ತಾ ಇದೆ, which is a fast and which is no tear and wear complaints. ಇದು ಇಲ್ಲಿಗೆ ಕನೆಕ್ಟ್ ಆಗಿರುತ್ತೆ, ನಮ್ದು ಆಪರೇಟಿಂಗ್ ಸಿಸ್ಟಮ್ಸ್ ಇಲ್ಲಿರುತ್ತೆ. ಸೊ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ಸ್ ಇಲ್ಲಿಂದ ಇಲ್ಲಿಗೆ ಬೂಟಿಂಗ್ ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್ ವೆನ್ ಯು ಆರ್ ಗೋಯಿಂಗ್ ಟು ಬೂಟ್ ದ ಸಿಸ್ಟಮ್. ಓಕೆ, ಇಲ್ಲಿಗೆ ಬರ್ತಾನೆ, ಇಲ್ಲಿಂದ ಇಟ್ ಇಸ್ ಗೋಯಿಂಗ್ ಟು ಗೆಟ್ ಆಕ್ಸೆಸ್. ಈಗ ಸಮ್ಟೈಮ್ಸ್ ವಾಟ್ ವಿಲ್ ಹ್ಯಾಪನ್, ಮೈ ಫೈಲ್ ಲೆಂತ್ ಈಸ್ 130 MB ಅಂತ ಇಟ್ಕೊಳ್ಳೋಣ. My file length, my software length, my program length is 130 MB capacity, but I have here only 128 MB capacity of RAM. ಅವಾಗ ನಂದು ಏನು ಮಾಡ್ತಾರೆ, 128 it is going to RAM, and this hard disk it is going to be treated as a virtual memory, ಟ್ರೀಟೆಡ್ ಆಸ್ ಅ ರ್ಯಾಮ್ ಅಂತ ಟ್ರೀಟ್ ಆಗುತ್ತೆ ಅವಾಗ. ಸೊ ಮೈ ಕೆಲಸವನ್ನು, ನಂದು ಕೆಲಸ ಈಸಿಲಿ ನಾವು ಪರ್ಫಾರ್ಮ್ ಮಾಡ್ಬೋದು. ಅದು ಯಾವ ಥರ ಅಂದರೆ, ಎ ಟೈಪ್ ಆಫ್ ಮೆಮೊರಿ ದಟ್ ಎಕ್ಸಿಸ್ಟ್ ಇನ್ ವರ್ಚುವಲ್ ಸ್ಪೇಸ್, ನೋ an extension of physical memory on the hard disk. Extension. Okay, the fast memory that is used to speed up of processing, idu cache memory agirutte my dear students. So this is nothing but it is a cache, which is the fastest accessing memory placed between the two different memory modules, either from the basic main memory RAM linda CPU nadu barbodu, athwa that is a L1 cache, level 1 cache, and hard disk linda RAM nadunu adu to speed up the operations now ಮಾಡ್ತೀವಿ. So the right answer is, this is an extension of a physical memory which becomes a virtual memory. Yes, my dear students. So answers are B. Yes, B is the right answer, my dear students. Yes, very good, nice. So everybody's answers are B. B is the right answer. Very good, nice. Nice going. Yes. Next, nodi, which of the following is not an example of open source operating system? Open source operating system. Free open source software. Cost anta kariti. So this is freely available. This software you can get downloaded in your system, you can update it, you can edit it, you can modify it, you can prepare it for some other task. Okay, idu nimge freely available ide. Okay, so that is known as a free open source software. Which of the following is not antane nodi. So ಇದರಲ್ಲಿ ನಾಟ್ ಬಂದಾಗ ಏನ್ ಮಾಡಬೇಕು, ಇಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ದಿಸ್ ಲೈನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ಆರ್ ಲಿನೆಕ್ಸ್ ಅಂತಲೂ ಕರೀತಾರೆ. ಸೊ ದಿಸ್ ಆಪರೇಟಿಂಗ್ ಸಿಸ್ಟಮ್ ಇಸ್ ಫ್ರೀಲಿ ಅವೈಲೇಬಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ವಿಚ್ ಕಮ್ಸ್ ಅಂಡರ್ ದಿಸ್ ಫ್ರೀ ಓಪನ್ ಸೋರ್ಸ್ ಸಾಫ್ಟ್ವೇರ್. ಅಂಡ್ ಫ್ರೀ BSD, Ubuntu are also free, but this is paid software. Proprietary software ಅಂತ ಕರೀತಾರೆ. ಫ್ರೀ ಓಪನ್ ಸೋರ್ಸ್ ಒಂದು ಸೈಡು, ಇನ್ನೊಂದು ಸೈಡು ಪ್ರೊಪರೇಟರಿ ಸಾಫ್ಟ್ವೇರ್ ಅಂತ ಕರೀತಾರೆ, ಫಾರ್ ವಿಚ್ ಯು ನೀಡ್ ಟು ಪೇ ಸಮ್ ಅಮೌಂಟ್ ಟು ಬೈ ಸಚ್ ಟೈಪ್ ಆಫ್ ಸಾಫ್ಟ್ವೇರ್ಸ್, ವಿಚ್ ಇಸ್ ಅ ವಿಂಡೋಸ್. ವಿಂಡೋಸ್ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಹೋಪ್ ದಟ್. ಸೊ B option, 8B option, yes, 8B Black, 8B Darshan, 8B Ankita, 8B. And yes, very good, nice, very good, nice.
ನೆಕ್ಸ್ಟ್ ಕ್ವಶನ್ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಅದು ಯಾವ ಥರ ನಿಮ್ಗೆ ಎಕ್ಸಾಮ್ಸ್ನಲ್ಲಿ ಕೇಳ್ತಾರೆ ಈ ಕ್ವಶನವನ್ನು. ವಾಟ್ ಈಸ್ ದಿ ಪರ್ಪಸ್ ಆಫ್ ದಿ ಬೂಟ್ ಲೋಡರ್? ಇದು ಬೂಟ್ ಲೋಡರ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ದಿ computer system. To load the operating systems into memory when the computer starts, to manage hardware resources, to provide user interface, to run application programs. ಇದು ಎಲ್ಲ ನಾವು ಚೆಕ್ ಮಾಡಿದಾಗ ನಮ್ಗೆ ಏನು ಅನಿಸುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್? ಸೊ ದಿಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದಿ ಫಂಕ್ಷನ್ಸ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್ಸ್. ಹೌದಾ? ಇದು ಆಪರೇಟಿಂಗ್ ಸಿಸ್ಟಮ್ದು ಫಂಕ್ಷನ್ಸ್ ಕಾಣ್ತಾ ಇದೆ ನೋಡಿ ನಮ್ಗೆ. ಆಪರೇಟಿಂಗ್ ಸಿಸ್ಟಮ್ ನಮ್ಗೆ ಸರಿಯಾಗಿ ಆಪರೇಟಿಂಗ್ ಸಿಸ್ಟಮ್ಸ್ ಅರ್ಥ ಆಗಿದ್ದರೆ, ಸೊ ವಿ ಆರ್ ಗೋಯಿಂಗ್ ಟು ಡಿನೈ ದೀಸ್ ಆನ್ಸರ್ಸ್. ಯಾಕಂದ್ರೆ ನಮ್ಗೆ ಕೇಳಿದ್ದು ಒಂದು ಬೂಟ್ ಲೋಡರ್ ಕೇಳಿದ್ದಾನೆ, ನಮ್ಗೆ ಇಲ್ಲೇ ಮ್ಯಾನೇಜಿಂಗ್ ಹಾರ್ಡ್ವೇರ್, ಮ್ಯಾನೇಜಿಂಗ್ ಸಾಫ್ಟ್ವೇರ್ ರಿಸೋರ್ಸಸ್, ಮ್ಯಾನೇಜಿಂಗ್ it is creating the platform, providing the interface, okay, to run the application programs. ಇದೆಲ್ಲ concerned with the operating system ಆಗಿದೆ my dear students. Okay, ಈಗ so this is the only answer left before you. ಇದು ಆನ್ಸರ್ ನಿಮ್ಮ ಮುಂದೆ ಇದೆ. ಸೊ ವಿದೌಟ್ ನೋವಿಂಗ್ ದಿಸ್ ಆನ್ಸರ್ಸ್ ನಾನು ಟಿಕ್ ಹಾಕ್ತಾ ಇಲ್ಲ ನೋಡಿ. ಟು ಲೋಡ್ ದಿ ಆಪರೇಟಿಂಗ್ ಸಿಸ್ಟಮ್ ಇನ್ ಟು ಮೆಮೊರಿ ವೆನ್ ಕಂಪ್ಯೂಟರ್ ಸ್ಟಾರ್ಟ್ಸ್. ಈ ಪ್ರಾಸೆಸ್ ಆಗಲೇ ನಾನು ಒಂದು ಬ್ಲಾಕ್ ಡಯಾಗ್ರಾಮ್ ಹಾಕಿ ತೋರಿಸಿದೆ. ಸೊ ದಿಸ್ ಇಸ್ ಹಾರ್ಡ್ ಡಿಸ್ಕ್ ಆರ್ SSD ವೇರ್ ಯುವರ್ ಆಪರೇಟಿಂಗ್ ಸಿಸ್ಟಮ್ಸ್ ಇಸ್ ರಿಸೈಡಿಂಗ್. ನಿಮ್ದು ಆಪರೇಟಿಂಗ್ ಸಿಸ್ಟಮ್ ಇಲ್ಲೇ ಇನ್ಸ್ಟಾಲ್ ಆಗಿರುತ್ತೆ, ಇಲ್ಲೇ ಸ್ಟೋರ್ ಆಗಿರುತ್ತೆ. ಇಲ್ಲಿಂದ ರ್ಯಾಮ್ ನಲ್ಲಿ ಲೋಡ್ ಆಗುತ್ತೆ, ವಿಚ್ ಇಸ್ ಎ ಪ್ರೈಮರಿ ಮೆಮೊರಿ. ಇಲ್ಲೇ ರ್ಯಾಮ್ ನಲ್ಲಿ ಲೋಡ್ ಆಗುತ್ತೆ ಬಿಕಾಸ್ ರ್ಯಾಮ್ ಇಸ್ ದ ಓನ್ಲಿ ಮೆಮೊರಿ ಕನೆಕ್ಟೆಡ್ ಕಂಪ್ಯಾಟಿಬಲ್ ವಿತ್ ದ CPU ಟು ಪರ್ಫಾರ್ಮ್ ದಿ ಟಾಸ್ಕ್. ಓಕೆ, ಸೊ ಇಲ್ಲೇ ಲೋಡ್ ಆಗಬೇಕಾಗಿದೆ. ಇದು ಆಪರೇಟಿಂಗ್ ಸಿಸ್ಟಮ್ಸ್. ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗಿರುತ್ತೆ, ನಾನು ಸಿಸ್ಟಮ್ ಸ್ವಿಚ್ ಆಫ್ ಮಾಡ್ತೀನಿ, ಅವಾಗ ಎವ್ರಿಥಿಂಗ್ ವಾಟ್ ಎವರ್ ಇಟ್ ರಿಟೈನ್ಸ್ ಇನ್ ದಿ ರ್ಯಾಮ್ ಇಟ್ ಗೆಟ್ಸ್ ವಾಲಟೈಲ್ ಇರೇಸ್ಡ್. ಇದು ಹೋಗ್ಬಿಡುತ್ತೆ. ಹೋದರೆ ಮತ್ತೆ ನಾವು ನೆಕ್ಸ್ಟ್ ಟೈಮ್ ನಾನು ಸಿಸ್ಟಮ್ ಆನ್ ಮಾಡಿದಾಗ ಇಲ್ಲಿಂದ ಅಲ್ಲೇ ಕಾಪಿ ಮಾಡಬೇಕಾಗುತ್ತೆ, ಲೋಡ್ ಮಾಡಬೇಕಾಗುತ್ತೆ. ಯಾರು ಲೋಡ್ ಮಾಡ್ತಾರೆ? ಸೊ ದಿಸ್ ಇಸ್ ದ ಅಪ್ಲಿಕೇಶನ್ ಟೂಲ್. Okay, so bootloader is a software tool. Bootloader is a software tool which is going to load the operating system from the permanent secondary storage to the RAM. Store ಮಾಡಿ. Okay, so this is the answer my dear students. ಇಲ್ಲೇ ಎರಡು ತರದ್ದು ಬರ್ತೈತಿ, ಒಂದು ಕೋಲ್ಡ್ ಬೂಟಿಂಗ್, ಒಂದು ವಾರ್ಮ್ ಬೂಟಿಂಗ್ ಅಂತ ಬರುತ್ತೆ. ಆಸ್ ಇಫ್ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ at the beginning stage of the system. ನೀವು ಹೊಸದಾಗಿ ಬೆಳಗ್ಗೆ ಅಥವಾ ಮಧ್ಯಾಹ್ನ ಆಫ್ ಕಂಡೀಷನ್ ಇದ್ದಾಗ ಆನ್ ಮಾಡ್ತೀರಾ ಸಿಸ್ಟಮ್. ಸೊ ದಟ್ ಈಸ್ ನೋನ್ ಆಸ್ ಎ ಕೋಲ್ಡ್ ಬೂಟಿಂಗ್. ವೆನ್ ದ ಸಿಸ್ಟಮ್ ಗೆಟ್ಸ್ ಸ್ಟಕ್ಡ್ ಫಾರ್ ಸಮ್ ರೀಸನ್ಸ್, ಸೊ ಡ್ಯೂರಿಂಗ್ ಯುವರ್ ಆಪರೇಷನ್ಸ್ ಯು ಆರ್ ಗೋಯಿಂಗ್ ಟು ಪ್ರೆಸ್ ಕಂಟ್ರೋಲ್ ಆಲ್ಟ್ ಡೆಲ್ ಏನು ಪ್ರೆಸ್ ಮಾಡ್ತಿರಲ್ಲ ಅವಾಗ ದಟ್ ಕೈಂಡ್ ಆಫ್ ಬೂಟಿಂಗ್ ಇಸ್ ನೋನ್ ಆಸ್ ವಾರ್ಮ್ ಬೂಟಿಂಗ್ ಅಂತ ಹೇಳ್ತೀವಿ ನಾವು ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ದ ಲಾಸ್ಟ್ ಕ್ವಶನ್, in operating systems what is kernel ಅಂತ ಕೇಳ್ತಾರೆ. kernel ಅಂದ್ರೆ, so this is an operating system, so it has got two major components. One is a kernel, the another component is known as a shell. Okay, ಇದು ಒಂದು ತೆಂಗಿನಕಾಯಿ ಇದ್ದಂಗೆ ಮೈ ಡಿಯರ್ ಸ್ಟೂಡೆಂಟ್ಸ್. ತೆಂಗಿನಕಾಯಿನಲ್ಲಿ ಒಳಗಡೆ ಫ್ರೂಟ್ ಇರುತ್ತೆ, ಸೊ ಹೊರಗಡೆ ಒಂದು ಶೆಲ್ ಇರುತ್ತೆ, ಒಂದು ಕವರ್ ಇರ್ತೈತಿ, ಒಂದು ಪ್ರೊಟೆಕ್ಷನ್ ಇರ್ತೈತಿ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಇಂಟರಾಕ್ಟೆಡ್ ಬೈ ದ ಯೂಸರ್ ಶೆಲ್ ಅಂಡ್ ದಿಸ್ ಈಸ್ ಟುವರ್ಡ್ಸ್ ದ ಮಷೀನ್ ಆರ್ ದ ಸಿಸ್ಟಮ್ ಆರ್ ದ ಪ್ರಾಸೆಸರ್ ಕರ್ನಲ್. ನೋಡಿ, ದ ಕೋರ್ ಕಂಪೋನೆಂಟ್ ದಟ್ ಮ್ಯಾನೇಜಸ್ ಸಿಸ್ಟಮ್ ರಿಸೋರ್ಸಸ್, ದಿಸ್ ಇಸ್ ದ ಕೋರ್ ಕಂಪೋನೆಂಟ್ ಆಗಿದೆ. ಶೆಲ್ ಅಂಡ್ ದಿ ಕೋರ್, ಶೆಲ್ ಅಂಡ್ ದಿ ಕರ್ನಲ್ ಆರ್ ದ ಟೂ ಮೇಜರ್ ಕಂಪೋನೆಂಟ್ಸ್. ಇದು ಒಂದು ಕರ್ನಲ್ ಕಂಪೋನೆಂಟ್ ಆಗಿದೆ, ಕೋರ್ ಕಂಪೋನೆಂಟ್ ಆಗಿದೆ, ದಟ್ ಮ್ಯಾನೇಜಸ್ ಸಿಸ್ಟಮ್ ರಿಸೋರ್ಸಸ್. ಓಕೆ, ಸೊ ದಿಸ್ ಇಸ್ ದ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್ ಟು ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಪ್ಲೀಸ್ make yourself ready to join the Rio Academy classes.
to enhance your knowledge, to crack the exams, competitive exams with best rankings. Wish you good luck. Thank you. Thank you, one and all.